ಅಂಬೆಗಾಲಿ ಕೂತಲೇ ಬಂದ ಗೋವಿಂದ ಅಂಬೆಗಾಲಿ ಕೂತಲೇ ಬಂದ ಗೋವಿಂದ ಅಂಬೋಜ ನಾಭನು ದಯದಿಂದ ಎನ್ನ ಮನೆಗೆ ಅಂಬೆಗಾಲಿ ಕೂತಲೇ ಬಂದ ಗೋವಿಂದ ಜಲಚರ ಜಲವಾಸ ಧರಣಿಧರ ಮೃಗರೂಪ ನೆಲ ನಡೆದು ಮೋರಡಿ ಮಾಡಿ ಬಂದ ಕೋಲನಾಶ ವನವಾಸ ಕೋಲನಾಶ ವನವಾಸ ನವನೀತ ಚೋರ ನಿವಾ ಕೋಲನಾಶ ವನವಾಸ ನವನೀತ ಚೋರ ನಿವಾ ಲಲನೆಯರ ವ್ರತಭಂಗ ವಾದನ ತುರಂಗ ಅಂಬೆಗಾಲಿ ಕೂತಲೇ ಬಂದ ಗೋವಿಂದ ನೀರಪೋಕನು ಗಿರಿಯ ನೆಗಹಿ ಧರಣಿಯ ತಂದು ವರಮೃಗ ಬಳಿ ಬಂದ ಕೊರಳ ಕೊಯ್ದ ಶರ ಮುರಿದು ಒರಳೆಳೆದೋ ನಿರವಾಣಿಗಯಗತಿ ಶರ ಮುರಿದು ಒರಳೆಳೆದೋ ನಿರವಾಣಿಗಯಗತಿ ಪುರಂದರ ವಿಠಲ ಮನೆಗೆ ತಾ ಬಂದ ಪುರಂದರ ವಿಠಲ ಮನೆಗೆ ಬಂದ ಅಂಬೆಗಾಲಿ ಕೂತಲೇ ಬಂದ ಗೋವಿಂದ ಕೃಷ್ಣ ಕೃಷ್ಣ ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತೆ. ಎಲ್ಲೆಲ್ಲೂ ತಾನೇ ತಾನಾಗಿ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃನ್ಮಂದಿರದಲ್ಲಿ ಆರಾಧ್ಯ ಮೂರ್ತಿಗಳಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಸಹೃದಯರಾದ ಎಲ್ಲ ಜಿಜ್ಞಾಸುಗಳನ್ನು ವಂದಿಸಿ ಭಗವದ್ಗೀತಾ ಪ್ರವಚನ ಮಾಲಿಕೆಯ 67ನೇ ಕುಸುಮವನ್ನು
ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಧ್ಯಾನಯೋಗ ಷಷ್ಠಾಧ್ಯಾಯ ಅಲ್ಲಿ 12ನೇ ಶ್ಲೋಕದ ಅರ್ಥ ವಿವರಣೆಯಿಂದ ಮುಂದುವರಿಬೇಕಾಗಿದೆ. ಈ ಹಿಂದಿನ ಪಾಠದಲ್ಲಿ ಧ್ಯಾನಕ್ಕೆ ಶುಚಿಯಾದ ಜಾಗವನ್ನು ಆಯ್ದುಕೋಬೇಕು, ಸ್ಥಿರವಾದ ಒಂದು ಆಸನವನ್ನು ಸಿದ್ಧಪಡಿಸ್ಕೋಬೇಕು ಮತ್ತು ಅದಕ್ಕೆ ಬೇಕಾಗುವಂತೆ ಮನಸ್ಸನ್ನು ಅಣಿ ಮಾಡ್ಕೋಬೇಕು ಅನ್ನೋ ವಿಷಯವನ್ನು ಅನುಸಂಧಾನ ಮಾಡಿದ್ದೇವೆ. ಇದೇ ನೇರದಲ್ಲಿ ಯೋಗ ಗ್ರಂಥಗಳಲ್ಲಿ ಮತ್ತು ಪುರಾಣಗಳಲ್ಲಿ ಸಾಧಕನಾದವನು ತಾನು ಎಂತಹ ಸ್ಥಾನದಲ್ಲಿ ತನ್ನ ಅಭ್ಯಾಸವನ್ನು ಮುಂದುವರಿಸಿದರೆ ಅತಿಶಯವಾದ ಫಲ ಬರುತ್ತೆ ಅನ್ನೋ ಬಗ್ಗೆ ನಿರೂಪಿಸಿದ್ದಾರೆ. ಒಂದು ಅಂತಹ ಮಾತನ್ನು ಗಮನಿಸೋದಾದರೆ, ಮಂದಿರಂ ರಮ್ಯ ವಿನ್ಯಾಸಂ, ಒಂದು ಕುಟೀರ ವಾಸಸ್ಥಾನ ಅದೇ ಮಂದಿರ, ಅದು ರಮ್ಯವಾಗಿರಬೇಕು ಅಂತ. ಆದರೆ ರಮ್ಯ ಅನ್ನೋ ಶಬ್ದಕ್ಕೆ ಇವತ್ತು ನಮ್ಮ ಮನಸ್ಸು ಬುದ್ಧಿ ಹೇಗೆ ಆಡುತ್ತೋ ಅದಕ್ಕೆ ತಕ್ಕಂತೆ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ರಮ್ಯತೆಯನ್ನು ಭಾವಿಸ್ತಾರೆ. ಅದಲ್ಲ, ರಮ್ಯ ಅನ್ನೋ ಶಬ್ದವನ್ನು ಋಷಿ ಮಹರ್ಷಿಗಳು ಪ್ರಧಾನವಾಗಿ ಹೇಗಿದ್ದರೆ ಮನಸ್ಸು ಭೌತಿಕವಾದ ಪ್ರಪಂಚದಲ್ಲಿ ರಮಿಸಿ ಪರಿಣಾಮವಾಗಿ ಅಂತಃಪ್ರಪಂಚದ ಕಡೆಗೆ ಹೋಗೋದಕ್ಕೆ ಅನುವು ಮಾಡಿಕೊಡುತ್ತೋ ಹಾಗಿದ್ದರೂ ಮಾತ್ರ ಅದು ಅರ್ಥವತ್ತಾದಂಥ ರಮ್ಯತೆ ಎಂಬುದಾಗಿ ಭಾವಿಸುವಂಥದ್ದುಂಟು. ಹೊರಗಡೆ ಪ್ರಕೃತಿ ರಮ್ಯ ಅಂತ ಹೇಳೋದುಂಟು. ಆ ರಮ್ಯ ಅದು ನಮ್ಮ ಮನಸ್ಸಿಗೆ ಹಿತವಾಯಿತು ಪ್ರಿಯವಾಯಿತು ಅನ್ನೋ ಅಷ್ಟೇ ಅರ್ಥ ಅಲ್ಲ. ಮತ್ತು ಅದನ್ನು ಅನುಸಂಧಾನ ಮಾಡ್ತಾ ಹೋದಾಗ ಕ್ರಮವಾಗಿ ಮನಸ್ಸು ಶಾಂತವಾಗ್ತಾ ಹೋಗುತ್ತೆ ಮತ್ತು ಒಳ ಪ್ರಪಂಚದ ತಂಪಿನ ಸ್ಮರಣೆ ಉಂಟು ಮಾಡಿಕೊಡುತ್ತೆ. ಮನಸ್ಸು ಕ್ರಮವಾಗಿ ಅಂತಃಪ್ರಪಂಚದ ಕಡೆಗೆ ಸಾಗೋಕ್ಕೆ ಸಹಾಯವಾಗುತ್ತೆ. ಹಾಗಿದ್ದರೆ ಮಾತ್ರ ರಮ್ಯತೆ ಅಂತ ತಗೋಬೇಕು. ಮನೋಜ್ಞಂ ಗಂಧವಾಸಿತಂ, ಅದೇ ರೀತಿಯಲ್ಲಿ ಮನೋಜ್ಞಂ ಅಂದರೆ ಮನಸ್ಸು ಇಷ್ಟಪಡುವಂತೆ ಇರಬೇಕು, ಇದಲ್ಲದೆ ಅಂತರಾತ್ಮನಿಗೆ ಹಿತವಾಗುವಂತೆ ಇರಬೇಕು. ಒಂದು ಶಬ್ದ ರಮ್ಯ ಅಂತ, ಇನ್ನೊಂದು ಮನೋಜ್ಞ ಅಂತ, ಹೀಗೆ ಭಿನ್ನ ಭಿನ್ನ ಆಶಯದಲ್ಲಿ ಪ್ರಯೋಗ ಮಾಡಿರುವಂಥ ಶಬ್ದಗಳು ಅಂತ ಇಟ್ಕೋಬಹುದು. ಹಾಗೆ ಗಂಧವಾಸಿತಂ, ಸುಗಂಧದಿಂದ ಅದು ವಾಸಿತವಾಗಿರಬೇಕು ಅಂದರೆ ಒಳಗಡೆ ಒಳ್ಳೆಯ ಗಂಧ ಬರೋ ತರಹ ಇರಬೇಕು. ಧೂಪ ಆಮೋದ ಆದಿ ಸುರಭಿ, ಧೂಪದ ಆಮೋದ ಗಂಧ ಅದೇ ಮೊದಲಾದ ಸಾಂಬ್ರಾಣಿ ಮೊದಲಾದಂತಹ ಗಂಧದಿಂದ ಸುರಭಿ ಸುಗಂಧಿತವಾಗಿರಬೇಕು ಒಳಗಡೆ ಪ್ರದೇಶ. ಕುಸುಮೋತ್ಕರ ಮಂಡಿತಂ, ಕುಸುಮಗಳ ಸಮೂಹದಿಂದ ಅಲಂಕೃತವಾಗಿರಬೇಕು. ಅಂದರೆ ಸಹಜವಾಗಿ ಪ್ರಕೃತಿಯಲ್ಲಿ ಸಿಕ್ಕುವ ಸುಗಂಧಿಯಾದ ಕುಸುಮಗಳು ಯಾವುದನ್ನು ದೇವತಾರಾಧನೆಗೆ ಬಳಸ್ತಾರೋ ಅಂತಹ ಕುಸುಮಗಳನ್ನು ತಂದು ಅಲಂಕಾರ ಮಾಡ್ಕೋಬಹುದು. ಆ ಭಗವಂತನ ಪೂಜೆಗೆ ಬಳಸುವ ಯಾವ ಪ್ರಸಿದ್ಧವಾದ ಕುಸುಮಗಳಿದೆಯೋ ಅವುಗಳ ಗಂಧ ಅಂತಃಪ್ರಪಂಚದ ದ್ವಾರವನ್ನು ತೆರೆಯೋದಕ್ಕೆ ಅನುಕೂಲಕರವಾಗಿರುತ್ತೆ ಎಂಬುದಾಗಿ ಜ್ಞಾನಿಗಳು ಯೋಗಿಗಳು ಸಾರ್ತಾರೆ. ಹಾಗಿರೋದ್ರಿಂದ ಕಂಡ ಹೂವನ್ನು ತಂದು ಪೂಜೆಗೆ ಬಳಸುವಂತಹದ್ದು ಕ್ರಮವಾಗಿ ಬಂದಿಲ್ಲ. ಕನ್ನಡದಲ್ಲೂ ತಮಾಷೆ ಹೇಳೋದುಂಟು, ಯಾವುದೋ ಒಂದು ಕನ್ಯೆಗೆ ಒಳ್ಳೆಯ ಗಂಡ ಸಿಕ್ಕಲೇ ಹೋದರೆ ಯಾವುದೋ ಕಾಡು ಹೂವು ಪೂಜೆ ಮಾಡಿದ್ಲು ಭಗವಂತನಿಗೆ ಅಂತ ಅನಿಸುತ್ತೆ ಅಂತ ಹೇಳೋದಿತ್ತು. ಇಂತಹ ಗಾದೆಯ ಮಾತುಗಳೆಲ್ಲ ಹಿಂಸರಿದಿವೆ. ಅಂದರೆ ಎಲ್ಲ ಕುಸುಮಗಳು ಒಂದು ದೃಷ್ಟಿಯಿಂದ ಭಗವಂತನ ಸೌಂದರ್ಯದ ಅಂಶಗಳೇ ಆಗಿದೆ ಅನ್ನೋ ವಿಷಯ ಇದ್ದರೂ ಸಹ ಒಬ್ಬ ಸಾತ್ವಿಕವಾದ ದೇವನನ್ನು ಉಪಾಸನೆ ಮಾಡುವಾಗ ಇಂಥ ಕುಸುಮಗಳು ಬೇಕು.
ರಾಜಸವಾದ ದೇವತಾಶಕ್ತಿಗಳನ್ನು ಉಪಾಸನೆ ಮಾಡುವಾಗ ಇಂಥ ಕುಸುಮ, ತಾಮಸ ಶಕ್ತಿಗಳನ್ನು ಆರಾಧನೆ ಮಾಡುವಾಗ ಇಂತಹದ್ದು ಅಂತ ಒಂದು ವಿಭಜನೆಯನ್ನು ಶಾಸ್ತ್ರಜ್ಞರು ಕೊಟ್ಟಿದ್ದಾರೆ. ಆ ನೇರದಲ್ಲಿ ಗ್ರಹಗಳಲ್ಲಿ ಮಾಡುವಂತಹ ಸಾತ್ವಿಕ ದೇವತೆಗಳ ಉಪಾಸನೆಗೆ ಉತ್ತಮವಾದಂತಹ ಗಂಧದಿಂದ ಕೂಡಿರುವ ಕುಸುಮಗಳೇ ಬೇಕು. ಆ ಗಂಧವು ಸಾತ್ವಿಕವಾದ ಗಂಧದಿಂದ ಕೂಡಿರುತ್ತೆ. ಮುನಿತೀರ್ಥ ನದೀ ವೃಕ್ಷ ಪದ್ಮಿನಿ ಶೈಲಶೋಭಿತಂ ಚಿತ್ರಕರ್ಮ ನಿಬದ್ಧಂಚ. ಒಳಗಡೆಗೆ ಚಿತ್ರಕರ್ಮ ಇರಬೇಕು. ಅಂದರೆ ಕೆಲವು ಚಿತ್ರಪಟಗಳನ್ನು ಅಥವಾ ಭಿತ್ತಿ ಚಿತ್ರವನ್ನು ಸಿದ್ಧಪಡಿಸಿರಬೇಕು. ಅದರಲ್ಲಿ ಯಾರೋ ಮುನಿಗಳು ಒಂದು ಕಡೆಯಲ್ಲಿ ತಪಸ್ಸೆ ಮಾಡ್ತಾ ಕೂತ್ಕೊಂಡಿದ್ದಾರೆ ಅನ್ನೋ ದೃಶ್ಯ, ತೀರ್ಥ ಪುಣ್ಯಕ್ಷೇತ್ರಗಳು, ನೀರಿನ ಆಕರಗಳು, ನದಿ, ವೃಕ್ಷ, ಪದ್ಮಿನಿ ಅಂದರೆ ಕಮಲ ಸರಸ್, ಕಮಲದಿಂದ ಕೂಡಿರುವಂತಹ ಕೊಳ, ಶೈಲ ಬೆಟ್ಟಗಳು, ಇವುಗಳಿಂದ ಶೋಭಿತವಾಗಿರಬೇಕು. ಈ ಮಾತನ್ನು ಬೇರೆ ಕಡೆಯಲ್ಲಿ ಸುತ್ತಮುತ್ತಲು ವಾತಾವರಣವೂ ಹೀಗಿರಬೇಕು ಅನ್ನೋ ನೇರದಲ್ಲಿ ಹೇಳಿರುವಂಥದ್ದು ಉಂಟು. ಹಿಂದಿನ ಪ್ರವಚನದಲ್ಲಿ ಅದನ್ನು ನೆನಪಿಸ್ಕೊಂಡಿದ್ದಾಗಿದೆ. ಇದು ಒಳಗಡೆಗೆ ಚಿತ್ರರೂಪವಾಗಿ ಅದನ್ನು ರೂಪಿಸ್ಕೊಂಡ್ರೆ ಆಗ ಚಿತ್ರಭೇದ ವಿಚಿತ್ರಿತಂ, ವಿಭಿನ್ನವಾದ ಚಿತ್ರಗಳಿಂದ ಆ ಒಳಗಡೆ ಇರೋ ಜಾಗ ಅಷ್ಟು ವಿಚಿತ್ರವಾಗಿ ಮಾಡಲ್ಪಟ್ಟಿರುತ್ತೆ. ಆದರೆ ಯಾವ ರೀತಿಯಲ್ಲಿ ವಿಚಿತ್ರವಾಗಿ ಮಾಡಲ್ಪಟ್ಟಿರುತ್ತೆ ಅಂದರೆ ಒಂದೊಂದು ಚಿತ್ರವೂ ಮನಸ್ಸನ್ನು ಶಾಂತಗೊಳಿಸೋದಕ್ಕೆ ಬೇಕಾಗುವಂತೆ ಇರಬೇಕದು. ಬುದ್ಧಿಯನ್ನು ಕಲಕಿ ಚಿತ್ತವೃತ್ತಿಗಳು ಜಾಸ್ತಿ ಆಗುವಂತೆ ಇರಬಾರ್ದು. ಎಷ್ಟೆಷ್ಟೋ ಬಣ್ಣಗಳು ಬುದ್ಧಿಯನ್ನು ಕಲಕುತ್ತೆ, ರೇಖಾ ವಿನ್ಯಾಸಗಳು ಬುದ್ಧಿಯನ್ನು ಕಲಕುತ್ತೆ, ಕೆಲವು ಚಿತ್ರಗಳು ಬುದ್ಧಿಯನ್ನು ಕಲಕುತ್ತೆ. ಹಾಗೆ ಬುದ್ಧಿಯನ್ನು ಕಲಕದೇನೆ ಕಲಕಿದ ಬುದ್ಧಿಯೋ ಚಿತ್ರವನ್ನು ನೋಡಿದಾಗ ಶಾಂತವಾಗಿ ಆಗುತ್ತೆ ಅಂದರೆ ಅದು ಉತ್ಕೃಷ್ಟವಾದ ಚಿತ್ರಗಳು. ಅಂಥ ಚಿತ್ರಗಳಿಂದ ಶೋಭಿತವಾಗಿ ಇರಬೇಕು. ಕುರ್ಯಾದ್ ಯೋಗಗೃಹಂ ಧೀಮಾನ್ ಸುರಮ್ಯಂ ಶುಭವರ್ತಮನ. ಶುಭವರ್ತಮನ ಒಂದು ಸರಿಯಾದ ಮಾರ್ಗವನ್ನು ಹಿಡಿದು ಅದನ್ನು ಸುರಮ್ಯವಾಗಿ ಮಾಡಬೇಕು ಅಂತ. ಸರಿಯಾದ ಮಾರ್ಗವನ್ನು ಹಿಡಿದವನು ಮಾತು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಯಾವುದೋ ಒಂದು ಬಣ್ಣ ಹಾಕೋದಕ್ಕೆ ಯಾವುದಾದ್ರೂ ಒಂದು ದುರ್ಗಂಧದ ವಸ್ತುವನ್ನು ಬಳಸಿಯೂ ಬಣ್ಣ ಹಾಕ್ಬೋದು. ಬಣ್ಣ ತುಂಬ ಚೆನ್ನಾಗಿದೆ ಅಂತ. ಆದರೆ ಅದು ಸುವರ್ತಮನ, ಸರಿಯಾದ ಮಾರ್ಗದಿಂದ ಮಾಡಿದ ಕಾರ್ಯ ಆಗಲ್ಲ. ಕಾರಣ ಆ ಬಣ್ಣದ ದುರ್ಗಂಧ ಅಥವಾ ಕಟು ವಾಸನೆ ಧ್ಯಾನವನ್ನು ಕೆಡಿಸ್ತಾ ಇರುತ್ತೆ, ಸಮಾಧಾನವನ್ನು ಹಾಳು ಮಾಡ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಯಾವುದೋ ಒಂದು ಬಣ್ಣ ಬಹಳ ಸುಲಭದಲ್ಲಿ ನನಗೆ ಲಭ್ಯವಾಗುತ್ತೆ, ಹೆಚ್ಚು ಪ್ರಮಾಣದಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ತಂದೆ ಯಾವುದೋ ಒಂದು ರಾಸಾಯನಿಕ ವಸ್ತು ಅದನ್ನು ಹಾಕಿದೆ, ಅದು ಕಣ್ಣನ್ನು ಕೋರೈಸುವಂತೆ ಮಾಡುತ್ತೆ, ಜೊತೆಗೆ ಏನೋ ಒಂದು ಗಂಧವೂ ಇದೆ ಜೊತೆಗೆ ಅಂತಿದ್ದರೆ ಅದು ಅಲ್ಲಿಗೆ ಹೊಂದೋಲ್ಲ. ಹೀಗೆ ಶುಭವರ್ತಮ ಅಂದರೆ ಮಹರ್ಷಿಗಳು ಯಾವ್ಯಾವುದನ್ನು ಈ ಯೋಗ ಸಾಧಕನಿಗೆ ಹೊಂದುವಂತಹ ವಸ್ತುಗಳು ಅಂತ ನಿರ್ಣಯ ಮಾಡಿದಾರೋ, ಅನುಭವದಿಂದ ಅವರು ಅರ್ಥ ಮಾಡ್ಕೊಂಡು ಮಾತಾಡಿದಾರೋ ಅಂಥವುಗಳನ್ನು ಆಯ್ಕೆ ಮಾಡಿಕೊಂಡು ಅದರ ಮೂಲಕ ಮಾಡಬೇಕು. ಅದರೊಳಗಡೆ ಇರುವಂಥ ಚಿತ್ರಗಳು ಏನು ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಕೇಳಿದರೆ, ದೃಷ್ಟ್ವಾ ಚಿತ್ರಗತಾನ್ ಶಾಂತಾನ್ ಮುನೀನ್ ಯಾತಿ ಮನಃ ಶಮಂ. ಆ ಚಿತ್ರಗತವಾಗಿರುವಂತಹ ಶಾಂತ ಚಿತ್ತರಾಗಿ ಆಸೀನರಾಗಿರುವ ಮುನಿಗಳನ್ನು ನೋಡಿದಾಗ ಮನಸ್ಸು ಶಾಂತವಾಗಿ ಆಗುತ್ತೆ. ಸಿದ್ಧಾನ್ ದೃಷ್ಟ್ವಾ ಚಿತ್ರಗತಾನ್ ಮತಿ ಅಭ್ಯುದ್ಯತಾ ಭವೇತ್. ಇನ್ನು ಯಾರೋ ಸಿದ್ಧರ ಚಿತ್ರ, ಮುನಿಗಳು ಮನನಶೀಲರು, ಆತ್ಮತತ್ವವನ್ನು ಅನುಸಂಧಾನ ಮಾಡ್ತಾ ಕೂತ್ಕೊಂಡವರು. ಸಿದ್ಧರು ಅಂದರೆ ಈ ಪ್ರಕೃತಿ ಮಂಡಲದಲ್ಲಿ ಅನೇಕ ಸಿದ್ಧಿಗಳನ್ನು ಸಂಪಾದನೆ ಮಾಡಿ ಸಮಯದಲ್ಲಿ ಅದನ್ನು ಲೋಕ ಕಲ್ಯಾಣಕ್ಕಾಗಿ ಬಳಸ್ತಾ ಇರುವಂತಹ ಮಹಾತ್ಮರು. ಇಂಥವ್ರ ಚಿತ್ರ ಅದನ್ನು ನೋಡಿದಾಗ ಮತಿ ಅಭ್ಯುದ್ಯತಾ ಭವೇತ್. ಮತಿಯು ಅಭ್ಯುದ್ಯತಾ, ಮೇಲ್ಮೇಲಕ್ಕೆ ಸಂಚರಿಸುವಂತೆ ಆಗಬಹುದು. ಅಂದರೆ ಊರ್ಧ್ವಗತಿಯನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ಹಾಗೆ ಶ್ಮಶಾನಂಚ ಮಹಾಘೋರಂ ನರಕಾಂಶ್ಚ ಲಿಖೇತ್ ಕ್ವಚಿತ್ ಎಲ್ಲ ಒಂದು ಕಡೆಯಲ್ಲಿ ಗೋಡೆಯಲ್ಲಿ ಘೋರವಾದಂತಹ ನರಕದ ಚಿತ್ರಣ, ಅದನ್ನು ಕೂಡ ಇಡಬೇಕು ಅಂತ. ತಾನ್ ದೃಷ್ಟ್ವಾ ಭೀಷಣಾಕಾರಾನ್ ಸಂಸಾರೇ ಸಾರವರ್ಜಿತೆ. ಅತ್ಯಂತ ಭೀಕರವಾಗಿರುವಂತಹ ಆ ನರಕದ ಚಿತ್ರವನ್ನು ನೋಡಿದಾಗ ಈ ಪ್ರಪಂಚ ಅನ್ನೋದು ಎಷ್ಟು ಭೀಕರಪ್ಪ, ಇಲ್ಲೇನೋ ಭೂಮಿಯಲ್ಲಿ ಬಂದು ಸುಖ ಪಡ್ತೀವಿ ಅಂತ ನಾವು ಅಂದ್ಕೊಂಡಿದ್ವಿ,
ನಾವು ಮಾಡುವ ಕಾರ್ಯಗಳನ್ನು ಗಮನಿಸಿದರೆ ಅದು ಎಷ್ಟೆಷ್ಟೋ ಪಾಪಭೂಯಿಷ್ಠವಾದ ಕಾರ್ಯಗಳಾಗಿರುತ್ತೆ. ಪರಿಣಾಮವಾಗಿ ಅದು ಯಾವತ್ತೋ ಒಂದು ದಿವಸ ಒಂದು ದೊಡ್ಡ ನರಕಕ್ಕೆ ಕರ್ಕೊಂಡು ಹೋಗಿ ತಲುಪಿಸುತ್ತೆ. ಅಲ್ಲಿ ಭೀಕರವಾದ ಕ್ಲೇಶವನ್ನು ಅನುಭವಿಸಬೇಕಾಗಿ ಬರುತ್ತೆ ಅಂತ ಅನಿಸುತ್ತಲ್ಲ. ಹಾಗನ್ನಿಸಿದರೆ ಆಗ ಅನವಸಾದೋ ಭವತಿ ಯೋಗಿ ಸಿದ್ಧ್ಯಭಿಲಾಷುಕಃ. ಯೋಗ ಸಿದ್ಧಿಯನ್ನು ಬಯಸಬೇಕು ಅಂತ ಹೊರಟಂತಹ ಯೋಗಿಗೆ ಈ ಪ್ರಾಪಂಚಿಕ ವಿಷಯದಲ್ಲಿ ಒಂದು ತರಹದ ವಿರಕ್ತಿ ಬರುತ್ತೆ. ಅಂಟು ಸಹಜವಾಗಿ ಕಳಚಿ ಹೋಗುತ್ತೆ. ಈ ಪ್ರಪಂಚ ಎಷ್ಟೇ ಚೆನ್ನಾಗಿದೆ ಅಂತ ಏನೇನೇ ಭಾವಿಸಿದ್ರೋ, ಎಲ್ಲಿ ಅಪರಾಧ ನಮ್ಮಿಂದ ತಿಳಿದೋ ತಿಳಿಯೋ ಘಟಿಸುತ್ತೋ ಆಗ ಯಾವ್ಯಾವ ರೀತಿಯಾದ ಪಾಪವನ್ನು ಸಂಗ್ರಹ ಮಾಡ್ಕೋತೀವೋ ಹಾಗಿರೋದ್ರಿಂದ ಇದು ನಮಗೆ ಬೇಡ. ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸ್ಕೊಂಡು ಆದಷ್ಟು ಶೀಘ್ರವಾಗಿ ನಾನು ಭಗವಂತನ ಬಳಿಗೆ ಹೋಗಿ ತಲುಪೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ರೀತಿಯಾದ ಮನಸ್ಸು ಹುಟ್ಟುತ್ತೆ ಇತ್ಯಾದಿಯಾಗಿ ವರ್ಣಿಸುವಂಥದ್ದುಂಟು. ಹೀಗಿರುವಂತಹ ಉತ್ಕೃಷ್ಟವಾದ ಒಂದು ಸ್ಥಾನವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಒಂದು ಆಸನದ ಮೇಲೆ ಆಸೀನನಾಗಿ ಮುಂದೆ ಪ್ರಣವೋಧನು ಶರೋಹ್ಯಾತ್ಮ ಬ್ರಹ್ಮತಲ್ಲಕ್ಷ್ಯ ಮುಚ್ಯತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋ ಭವೇತ್. ತನ್ಮಯನಾಗಿ ಹೆದೆಯೇರಿದ ಬಿಲ್ಲಿನ ಮೇಲೆ ಒಂದು ಲಕ್ಷ್ಯವನ್ನು ಇಟ್ಕೊಂಡು ಬಾಣವನ್ನು ಹೂಡಿದ್ರೆ ಆ ಬಾಣ ಹೇಗೆ ಅವಿಚಲಿತವಾಗಿ ನಿಂತಿರುತ್ತೋ ಹಾಗೆ ಕಲ್ಲು ಬಂಡೆ ಹಾಗೆ ಕೂತು ಧ್ಯಾನಕ್ಕೆ ತೊಡಗಬೇಕು ಅನ್ನೋ ವಿಷಯವನ್ನು ಈ ಹಿಂದೆ ಅನುಸಂಧಾನ ಮಾಡಿದ್ದೀವಿ. ಮುಂದಿನ ಮಾತು ತತ್ರೈಕಾಗ್ರ್ಯಂ ಮನಃಕೃತ್ವ ಯತಚಿತ್ತೇಂದ್ರಿಯ ಕ್ರಿಯ ಉಪವಿಶ್ಯಾಸನೇ ಯುಂಜ್ಯಾತ್ ಯೋಗಂ ಆತ್ಮವಿಶುದ್ಧಯೇ. ಆತ್ಮಶುದ್ಧಿಗಾಗಿ ಯೋಗಾರೂಢನಾಗಿ ಆಗಬೇಕು. ತತ್ರ ಆಸನೆ, ಅಲ್ಲಿರುವ ಆ ಆಸನದಲ್ಲಿ ಈ ಹಿಂದಿನ ಪಾಠದಲ್ಲಿ ಬಂದಿರುವಂಥ ಯಾವುದೋ ಒಂದು ಸಮಮಟ್ಟದಲ್ಲಿರುವಂಥ ಭೂಮಿಯಲ್ಲಿ ಕುಶ, ಅಜಿನ, ಅದರ ಮೇಲೆ ಒಂದು ಹತ್ತಿಯ ಬಟ್ಟೆ ಇವುಗಳನ್ನು ಹಾಕ್ಕೊಂಡು ಸಿದ್ಧಪಡಿಸಿದ ಆಸನ, ಅದರ ಮೇಲೆ ಕೂತ್ಕೊಂಡು ಉಪವಿಶ್ಯ ಕುಳಿತುಕೊಂಡು ಯಥಚಿತ್ತ ಇಂದ್ರಿಯ ಕ್ರಿಯ, ಚಿತ್ತ ಮತ್ತು ಇಂದ್ರಿಯಗಳ ನಡೆಯನ್ನು ಬಿಗಿ ಹಿಡಿದುಕೊಂಡು, ಚಿತ್ತ ಮತ್ತು ಇಂದ್ರಿಯಗಳು ನಿರಂತರವಾಗಿ ಕ್ರಿಯೆಯನ್ನು ಮಾಡ್ತಾ ಇರುತ್ತವೆ, ಅದನ್ನು ಹತೋಟಿ ತಂದುಕೊಂಡು ಮನಸ್ಸನ್ನು ಏಕಾಗ್ರ್ಯಂ ಕೃತ್ವ, ಏಕಾಗ್ರವನ್ನಾಗಿ ಮಾಡಿ ಆತ್ಮವಿಶುದ್ಧಯೇ, ಅಂತಃಕರಣದ ಶುದ್ಧಿಗಾಗಿ ಯೋಗಂ ಯುಂಜೀತ, ಯೋಗವನ್ನು ಹೊಂದತಕ್ಕದ್ದು, ಯೋಗಾರೂಢನಾಗಿ ಆಗತಕ್ಕದ್ದು. ಇಲ್ಲಿ ಯತಚಿತ್ತ ಇಂದ್ರಿಯ ಕ್ರಿಯ ಎಂಬ ಮಾತು ಬಂತು. ಚಿತ್ತ ಅಂತ ಅಂದೊಡನೆ ಅದರಲ್ಲಿ ಸಹಜವಾಗಿ ಕೆಲವು ನಡೆ ಇರುತ್ತೆ. ಕ್ಷಿಪ್ತ, ಮೂಢ, ವಿಕ್ಷಿಪ್ತ, ಏಕಾಗ್ರ, ನಿರುದ್ಧ ಎಂಬುದಾಗಿ ಚಿತ್ತ ಭೂಮಿಕೆಗಳು ಎಂಬುದಾಗಿ ಯೋಗಶಾಸ್ತ್ರ ಅದನ್ನು ಕರೆಯುತ್ತೆ. ಕ್ಷಿಪ್ತ ಅಂದರೆ ರಜೋಗುಣದ ಕಾರಣದಿಂದ ಒಂದು ಕಡೆಗೆ ಹೋಗಿ ಅಂಟ್ಕೊಂಡಿರುವಂಥದ್ದು. ಮೂಢ ಅಂದರೆ ತಮಸ್ಸಿನ ಕಾರಣದಿಂದಾಗಿ ನಿದ್ರೆ, ತೂಕಡಿಕೆ, ಆಲಸ್ಯ, ಜಾಡ್ಯ ಮೊದಲಾದವುಗಳನ್ನು ಹೊಂದಿರುವಂಥ ಚಿತ್ತದ ಒಂದು ನಡೆ. ವಿಕ್ಷಿಪ್ತಂ ಅಂದರೆ ವಿಶೇಷ ಆಸಕ್ತಿಯಿಂದ ಒಂದು ಕಡೆಗೆ ಹೋಗಿ ಅಂಟ್ಕೊಂಡಿರುವಂಥದ್ದು. ಏಕಾಗ್ರ್ಯಂ ಮನಸ್ಸಿನಲ್ಲಿ ಸತ್ವಗುಣ ಜಾಗರೂಕವಾಗಿ ಅದರ ಕಾರಣದಿಂದಾಗಿ ಯಾವುದೋ ಒಂದು ಸುಖವನ್ನು ಬಯಸಿ ಒಂದು ಕಡೆಗೆ ಅಂಟ್ಕೊಂಡಿರುವಂಥದ್ದು, ಸಮಾಧಿ ರೂಪವಾದ ಅನುಭವದಲ್ಲಿ ನೆಲೆಸಿರುವಂಥದ್ದು ಅಂತ ಅರ್ಥ ಏಕಾಗ್ರ್ಯಂ ಅನ್ನೋದಕ್ಕೆ. ನಿರುದ್ಧಂ ಅಂದರೆ ಯಾವುದೇ ಈ ಥರದ ಚಿತ್ತವೃತ್ತಿ ಇಲ್ಲದೇ ಇರುವಂಥ ಒಂದು ಸ್ಥಿತಿ, ಅದೊಂದು ಭೂಮಿಕೆ. ಅದರಲ್ಲಿ ಅಸಂಪ್ರಜ್ಞಾತ್ ಸಮಾಧಿ, ತುಟ್ಟು ತುದಿಯ ಸಮಾಧಿಯ ಅನುಭವ ಲಭಿಸುವಂಥದ್ದು. ಹೀಗೆ ಚಿತ್ತದ ಭೂಮಿಕೆಗಳೆಲ್ಲ ಉಂಟು. ಅದರಲ್ಲಿ ಕ್ಷಿಪ್ತ, ಮೂಢ, ವಿಕ್ಷಿಪ್ತ ಅನ್ನುವ ಮೂರು ಯಾವ ಭೂಮಿಕೆಗಳಿದೆಯೋ ಇದು ಮನುಷ್ಯನನ್ನು ಬಹಿರ್ಮುಖವಾಗಿ ಮಾಡಿ ಬಾಹ್ಯ ಪ್ರಪಂಚಕ್ಕೆ ಅಂಟಿಸುತ್ತವೆ. ಅದರಿಂದ ಅಂತಹ ಚಿತ್ತವೃತ್ತಿಗಳನ್ನು
ಅದು ಬೆಳೀದೇ ಇರುವಂತೆ ಯಥ ಅಂದರೆ ಹತೋಟಿಲಿ ಇಟ್ಕೋಬೇಕು. ಇಂದ್ರಿಯ ಕ್ರಿಯ ಅದೇ ರೀತಿಯಲ್ಲಿ ಇಂದ್ರಿಯಗಳ ಸ್ವಭಾವ ಸದಾಕಾಲದಲ್ಲೂ ಹೊರಗಡೆ ವಿಷಯಗಳನ್ನು ಹುಡ್ಕೊಂಡು ಹೋಗೋದು. ಒಂದಾದ ಕೂಡಲೇ ವಿಷಯವನ್ನು ಹುಡುಕಿ ಮನಸ್ಸಿಗೆ ಕೊಡ್ತಾ ಹೋಗುತ್ತವೆ. ಆ ಮನಸ್ಸು ನಾನಾ ಸಂಕಲ್ಪಗಳನ್ನು ಒಳಗೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಅಥವಾ ಆ ಮನಸ್ಸು ಆ ಇಂದ್ರಿಯಗಳ ಜೊತೆ ಸೇರ್ಕೋತಾ ಹೊರ ಪ್ರಪಂಚದಲ್ಲಿ ಮತ್ತಷ್ಟು ಸಂಚರಿಸಬೇಕು ಅಂತ ಹೊರಡುತ್ತೆ. ಹೀಗೆಲ್ಲ ಆಗ್ತಾ ಇರೋದ್ರಿಂದ ಆ ಇಂದ್ರಿಯಗಳು ಬಹಿರ್ಮುಖವಾಗಿ ಕೆಲಸ ಮಾಡಬಾರ್ದು. ಶಬ್ದ ಇದ್ದರೂ ಕಿವಿ ಕೇಳಿಸ್ಬಾರ್ದು. ಎದುರುಗಡೆ ಭವ್ಯವಾದ ರೂಪ ಇದ್ದರೂ ಅದನ್ನು ನೋಡೋ ಮನಸ್ಸಿರಬಾರ್ದು. ಗಾಳಿ ಬೀಸ್ತಾ ಇದ್ದರೂ ಚರ್ಮ ಅದನ್ನು ಗುರುತಿಸಬಾರ್ದು. ನಾಲಿಗೆ ಮೇಲೊಂದು ರುಚಿಕರವಾದ ವಸ್ತುವನ್ನು ಇಟ್ಟರೂ ನಾಲಿಗೆ ಅದನ್ನು ಗುರುಸಲ್ಲ ಅನ್ನೋ ತರಹ ಅದರ ಬಗ್ಗೆ ಆಸಕ್ತಿಯನ್ನು ಕಡಿಮೆ ಮಾಡ್ಕೋಬೇಕು. ಹಾಗೆ ಆ ಇಂದ್ರಿಯಗಳನ್ನು ಪೂರ್ತಿಯಾಗಿ ಹತೋಟಿಲಿ ಇಟ್ಕೋಬೇಕು. ಇದು ಯಾವಾಗ ಸಿದ್ಧವಾಗುತ್ತೆ ಇಂತಹ ಒಂದು ಸ್ಥಿತಿ ಅಂತ ಕೇಳಿದರೆ, ಇವಾಗ ಶಾಸ್ತ್ರದಲ್ಲಿ ಕೆಲವು ಅಂಶಗಳನ್ನು ಯೋಗಕ್ಕೆ ಪೋಷಕವಾದದ್ದು ಎಂಬುದಾಗಿ ಕರೀತಾರೆ. ಅವುಗಳಿಂದ ಸಿದ್ಧವಾಗುತ್ತೆ ಅಂತ ಇಟ್ಕೋಬೇಕಾಗತ್ತೆ. ಉತ್ಸಾಹ ಸಾಧನೆಗೆ ಕೂತ್ಕೊಳ್ಳುವಾಗ ತುಂಬ ಪ್ರಧಾನವಾಗಿ ಮನಸ್ಸಿನಲ್ಲಿ ಒಂದು ಉತ್ಸಾಹ ಇರಬೇಕು. ಅಂದರೆ ಎಷ್ಟೇ ಕಷ್ಟವಾದರೂ ಇವತ್ತೇ ನಾನು ತತ್ವವನ್ನು ಹೋಗಿ ಮುಟ್ಬಿಡ್ತೇನೆ ಅನ್ನೋಷ್ಟು ಉತ್ಸಾಹದಿಂದ ಅವನು ತೊಡಗಬೇಕು. ಆದರೆ ಕೊನೆಯಲ್ಲಿ ಏನೂ ವಿಶೇಷವಾದ ಅನುಭವವನ್ನು ಪಡೆಯೋಕ್ಕಾಗಲಿಲ್ಲ ಅಂತಾದರೂ ಕಿಂಚಿತ್ತೂ ನಿರಾಶನಾಗದೆ ಇಂತಹ ದಿನಗಳು 1000 ಬರಲಿ 10,000 ಬರಲಿ ಅಷ್ಟು ದಿನಗಳಲ್ಲಿ ಇದೇ ಉತ್ಸಾಹದಿಂದ ನಾನು ಮುಂದಕ್ಕೆ ಹೋಗ್ತೀನಿ ಅನ್ನೋ ರೀತಿಯಾದ ಮನಸ್ಸು ಇಟ್ಕೊಂಡು ಹಿಂದಕ್ಕೆ ಬರಬೇಕು. ಸಾಹಸ ಅದೇ ರೀತಿಯಲ್ಲಿ ಬೇರೆ ಎಲ್ಲವನ್ನೂ ಮರೆತು ಈ ಕಾರ್ಯದಲ್ಲಿ ಮುಳುಗಬೇಕಾದ್ರೆ ಒಂದು ಸಾಹಸ ಪ್ರವೃತ್ತಿ ಬೇಕು. ಸಾಹಸ ಕೃತಂ ಸಾಹಸಂ ಅಂತ. ಸಾಹಸ ಝಟಿತಿ ಮಾಡುವ ಕಾರ್ಯ. ಅಂದರೆ ಆ ಕ್ಷಣದಲ್ಲಿ ಬೇರೆ ಎಲ್ಲ ಪ್ರಪಂಚವನ್ನು ಮರೆತು ನಾನು ಒಂದು ಹೆಜ್ಜೆ ಮೇಲಕ್ಕೆ ಹೋಗಿಬಿಡ್ತೇನೆ, ಲಯವನ್ನು ಹೊಂದ್ತೇನೆ, ಅಥವಾ ಲಯದ ಸ್ಥಿತಿಗೆ ಮನಸ್ಸನ್ನು ತೊಗೊಂಡೋಗಿ ತಲುಪಿಸ್ತೇನೆ ಅನ್ನೋದಕ್ಕೆ ಬೇಕಾಗುವಂತಹ ಪ್ರಯತ್ನ ಅವನಲ್ಲಿರಬೇಕು, ಸಾಹಸ ಇರಬೇಕು. ಜೊತೆಗೆ ಇದೆಲ್ಲ ಸಾಗಬೇಕಾದ್ರೆ ಧೈರ್ಯ ತುಂಬ ಮುಖ್ಯ ಬೇಕು. ಇವಾಗ ಗ್ರಂಥಗಳು ಸಾರತ್ವೆ. ಸಾಧನೆಯಲ್ಲಿ ಭಾಳಷ್ಟು ಜೀವಿಗಳಿಗೆ ಒಳಗೆ ಹೋಗೋದಕ್ಕೆ ಆಗದೇ ಇರೋದಕ್ಕೆ ಒಂದು ಕಾರಣ ಅಧೈರ್ಯ ಎಂಬುದಾಗಿ. ಇದನ್ನು ಒಂದು ಉದಾಹರಣೆಯನ್ನು ಕೊಟ್ಟು ಹೇಳೋದುಂಟು. ಯಾವುದಾದ್ರು ಒಂದು ಗುಹೆ ಇದೆ, ಬಹಳ ಆಳದ ಹೊರಗಡೆ ಹೋಗಬೇಕು, ಕತ್ತಲು ಅಂತ ಹೇಳಿದರೆ ಒಂಟಿಯಾಗಿ ಹೋಗು ಅಂದರೆ ಯಾರೇ ಆದರೂ ಭಯಪಡುವಂತೆ ಉಂಟು ಮಾಡುತ್ತೆ. ಇನ್ನೂ ಸುಲಭವಾದ ಉದಾಹರಣೆ ಕೊಟ್ಟು ಹೇಳೋದಾದರೆ, ತುಂಬ ಎತ್ತರದ ಒಂದು ಜಾಗಕ್ಕೆ ಹತ್ತಿ ಒಂದು ಕೆಲಸ ಮಾಡಿ ಬಾ ಅಂತಂದರೆ ಅದು ಮೇಲಕ್ಕೆ ಹತ್ತಾ ಇರುವಾಗ ತಲೆ ಸುತ್ತೋಕ್ಕೆ ಶುರುವಾಗುತ್ತೆ. ತಾತ್ಪರ್ಯ ಹೆದರಿಕೆ ಶುರುವಾಗುತ್ತೆ. ಏನಾಗ್ತೀನೋ ಎಂಥದೋ ಪರಿಸ್ಥಿತಿ ಅಂತ. ಆಗ ಅಲ್ಲಿ ಸಮಾಧಾನ ಚಿತ್ತನಾಗಿರೋಕೆ ಆಗಲ್ಲ, ಅಂಥ ಸ್ಥಿತಿ ಉಂಟಾಗುತ್ತೆ. ಈ ಲೌಕಿಕವಾಗಿ ಹೀಗಿರುವಂಥ ವಿಷಯಗಳಲ್ಲೇ ಭಯ ಹುಟ್ಟುತ್ತೆ ಅಂತಂದರೆ, ಇನ್ನು ಅಂತಃಪ್ರಪಂಚದಲ್ಲಿ ಸಾಗುವಾಗ ಅಂತಃಪ್ರಪಂಚದಲ್ಲೂ ಒಂದು ಗುಹೆ ಒಳಗಡೆ ಪ್ರವೇಶ ಮಾಡಿದ ಹಾಗೆ ಅಂತ ಜ್ಞಾನಿಗಳು ಹೇಳ್ತಾರೆ. ಸುಷುಮ್ನೆ ಎಂಬುದೇ ಒಂದು ಗುಹೆ. ಅದರ ಆಳ ಎಷ್ಟು ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಆಳವಾದ ಗುಹೆ. ಅದರೊಳಗೆ ಒಂಟಿಯಾಗಿ ಸಂಚಾರ ಮಾಡಿ ಹೋಗುವಾಗ ಭಯ ಹುಟ್ಟಬಹುದು. ಅಲ್ಲೂ ವಿಚಿತ್ರವಾದಂತಹ ಬೇರೆ ಬೇರೆ ರೀತಿಯಾದ ಜೀವಿಗಳು ಗೋಚರವಾಗ್ಬೋದು, ಅದೂ ಭಯಕ್ಕೆ ಕಾರಣ ಆಗ್ಬೋದು. ಅದೇ ರೀತಿಯಲ್ಲಿ ಬಹಳ ಎತ್ತರಕ್ಕೆ ಹಾರಿ ಹೋಗ್ತಾ ಇದ್ದೀನಿ ಅನ್ನೋ ರೀತಿಯಾದ ಅನುಭವ ಆಗ್ಬೋದು, ಭಯ ಆಗ್ಬೋದು. ಹೀಗೆಲ್ಲ ಇದೆ. ಅದನ್ನು ಗೆಲ್ಲಬೇಕಾದ್ರೆ ಧೈರ್ಯಶಾಲಿಯಾಗಿರಬೇಕು, ವೀರನಾಗಿರಬೇಕು. ಬೇಕಾದ್ದಾಗಲಿ ಒಬ್ಬ ಯುದ್ಧಕ್ಕೆ ಹೋಗುವಂಥ ವ್ಯಕ್ತಿ ಏನು ಬಂದರೂ ಎದುರಿಸ್ತೀನಿ ಅನ್ನೋ ರೀತಿಯಾದಂಥ ನಿಶ್ಚಯ ಇದ್ದಾಗ ಮಾತ್ರ ಅವನು ಎಲ್ಲೂ ಹೆದರಲ್ಲ, ಧೈರ್ಯವಾಗಿ ಮುಂದಕ್ಕೆ ಹೋಗ್ತಾನೆ. ಏನು ಬೇಕಾದರೂ ಬರಲಿಯಪ್ಪ ನಾನು ಎದುರಿಸ್ತೇನೆ ಅಂತ ಆಲೋಚನೆ ಮಾಡ್ತಾನೆ. ಹಾಗೆ ಆ ಒಂದು ಧೈರ್ಯ ಮತ್ತು ವೀರಬುದ್ಧಿ ಇರಬೇಕು. ತತ್ವಜ್ಞಾನಾತ್ ಚ ನಿಶ್ಚಯಾತ್. ತತ್ವಜ್ಞಾನ ಅಂದರೆ ಒಟ್ಟು ಸೃಷ್ಟಿ ಏನಿದೋ ನಾನು ಎಲ್ಲಿದ್ದೀನಿ, ಎಲ್ಲಿ ಹೋಗಿ ತಲುಪಿದರೆ ನನಗೆ ನಿತ್ಯವಾದ ಸುಖ ಸಿಗುತ್ತೆ, ಇದ್ರ ಬಗ್ಗೆ ಚೆನ್ನಾಗಿ ವಿಷಯ ಕೇಳಿ ಬಲ್ಲವರಿಂದ, ಅನುಭವಿಗಳಿಂದ ಕೇಳಿ ದೃಢವಾಗಿರಬೇಕು. ಆಗ ತಾನು ಮಾಡ್ತಾ ಇರೋ ಕೆಲಸದ ಬಗ್ಗೆ ಎರಡು ಬುದ್ಧಿ ಆಡಲ್ಲ. ಅಯ್ಯೋ ಇದೆಲ್ಲ ಯಾಕೆ, ಇದಕ್ಕೆ ಬದಲಿಗೆ ಬೇರೆ ಏನಾದ್ರು ಕೆಲಸ ಮಾಡಿದರೆ
ಎಷ್ಟೆಷ್ಟೋ ಲೌಕಿಕವಾಗಿ ಸಂಪಾದನೆ ಮಾಡ್ಬೋದಿತ್ತಲ್ಲ ಅಂತ ಮಧ್ಯದಲ್ಲಿ ಅನ್ನಿಸ್ತಾ ಇದ್ದರೆ ಹೆಜ್ಜೆ ಮುಂದಕ್ಕೆ ಇಡೋಕ್ಕೆ ಆಗಲ್ಲ. ಹಾಗಾಗದೇ ಇರಬೇಕಾದ್ರೆ ದೃಢ ನಿಶ್ಚಯ ಇರಬೇಕು. ದೃಢ ನಿಶ್ಚಯ ಯಾವಾಗ ಬರುತ್ತೆ ಅಂದರೆ ಸಮಗ್ರವಾಗಿ ಈ ವಿಶ್ವದ ಸ್ವರೂಪ ಏನು, ಜೀವದ ಪರಿಸ್ಥಿತಿ ಏನು, ಈ ಭೂಮಿಯಲ್ಲಿ ಬದುಕುವಾಗ ಕರ್ಮಗಳ ಪಾಶ ಹೇಗೆ ಕಟ್ಟಾಕುತ್ತೆ, ನರಕ ಏನು, ಸ್ವರ್ಗ ಏನು, ಇದಕ್ಕೆಲ್ಲ ಮೀರಿದಂತಹ ಇನ್ನೊಂದು ಆತ್ಮಸುಖ ಅನ್ನೋದು ಎಂಥದ್ದು, ಮೋಕ್ಷ ಅನ್ನೋದು ಎಂಥ ಸುಖ, ಅದು ಎಲ್ಲದರ ಬಗ್ಗೆ ವಾರಂ ಬಹುಧಾ ಶ್ರೋತವ್ಯಂ ಬಹುಭಿಶ್ರೋತವ್ಯಂ, ಅನೇಕ ತರಹ ಕೇಳಬೇಕು, ಅನೇಕರಿಂದ ಕೇಳಬೇಕು. ಹಾಗೆ ಕೇಳಿದಾಗ ಅದೊಂದು ದೃಢವಾಗುತ್ತಲ್ಲ, ಅಂತಹ ದಾರ್ಢ್ಯ ಇರಬೇಕು. ಮತ್ತು ನಿಶ್ಚಯಾತ್, ನಿಶ್ಚಯ ಅಂದರೆ ನನ್ನ ಗುರಿ ಇದೇನೆ, ಎರಡಿಲ್ಲ, ಯಾವತ್ತೂ ನಾನು ಬದಲಾಯಿಸೋದಿಲ್ಲ ಅಂತ ಒಂದು ಮನಸ್ಸಿನಲ್ಲಿ ಒಂದು ನಿರ್ಣಯ ಇರಬೇಕು. ಜನಸಂಘ ಪರಿತ್ಯಾಗಾತ್, ಜನಸಂಘದ ತ್ಯಾಗ ಇರಬೇಕು. ಷಡ್ಭಿ ಯೋಗ ವಿಶಿಷ್ಯತೆ, ಈ 6 ಅಂಶಗಳಿಂದ ಯೋಗ ಎಂಬುದು ವಿಶಿಷ್ಟವಾಗುತ್ತೆ ಅಂತ. ಅಂದರೆ ಯೋಗ ಸಾಧನೆ ಹೆಚ್ಚಿನ ಫಲವನ್ನು ಕೊಡುತ್ತೆ ಅನ್ನೋ ಮಾತನ್ನು ಹೇಳಿರುವಂಥದ್ದು ಉಂಟು. ಹೀಗೆಲ್ಲ ಇರೋದ್ರಿಂದ ಯಥಚಿತ್ತ ಇಂದ್ರಿಯ ಕ್ರಿಯನಾಗಿ ಆಗಬೇಕು. ಏಕಾಗ್ರ್ಯಂ ಮನಃಕೃತ್ವ, ಅನಂತರ ಮನಸ್ಸನ್ನು ಏಕಾಗ್ರವಾಗಿ ಮಾಡ್ಕೋಬೇಕು. ಮನಸ್ಸಿಗೆ ಯಾವಾಗಲೂ ಬಹು ಅಗ್ರಗಳಿರುತ್ತವೆ. ಅಗ್ರ ಅಂದರೆ ತುದಿ ಅಥವಾ ಮೊನಚು ಅಂತ ಅರ್ಥ. ದರ್ಭೆಗೆ ಒಂದೇ ತುದಿ ಇರುತ್ತೆ. ಅದರ ಮನಸ್ಸು 10 ಹಲವು ವಿಷಯಗಳ ಕಡೆ ಸದಾ ಕಾಲದಲ್ಲೂ ಸಂಚರಿಸ್ತಲೇ ಇರುತ್ತೆ. ಅಂದರೆ ಅದಕ್ಕೆ ಕುಡಿ ಹಲವು ಅಂತ ಅರ್ಥ, ಅದಕ್ಕೆ ತುದಿ ಹಲವು ಅಂತ ಅರ್ಥ. ಅದು ಹೋಗಿ ದರ್ಭೆಯ ತುದಿ ಇದ್ದ ಹಾಗೆ ಮನಸ್ಸು ಒಂದೇ ತುದಿಯನ್ನು ಇಟ್ಕೋಬೇಕು. ಅಂದರೆ ಒಂದೇ ವಿಷಯ ಬುದ್ಧಿಗೆ ಭಾಸವಾಗ್ತಾ ಇರಬೇಕು. ಯಾವುದೋ ಒಂದು ಲಕ್ಷ್ಯವನ್ನು ನಿರ್ಧಾರ ಮಾಡಿ ಅದನ್ನು ನಾನು ಧ್ಯಾನ ಮಾಡ್ತೇನೆ ಅಂತ ಹೊರಟ್ರೆ ಆ ಲಕ್ಷ್ಯ ಒಂದು ಬಿಟ್ಟು ಅಕ್ಕಪಕ್ಕದ ಸಹ ಕಾಣಿಸ್ಬಾರ್ದು. ಅಕ್ಕಪಕ್ಕದ್ದು ಕಾಣಿಸ್ತಾ ಇದೆ ಅಂದರೆ ಚಿತ್ತ ಚಾಂಚಲ್ಯ ಇದೆ ಅಂತಲೇ ಅರ್ಥ, ಏಕಾಗ್ರತೆ ಇಲ್ಲ ಅಂತ ಅರ್ಥ. ಹಾಗೆ ಮನಸ್ಸು ನಾಟಬೇಕು ಒಂದು ಕಡೆಗೆ. ಹಾಗಾಗಬೇಕಾದ್ರೆ ಅನೇಕ ರೀತಿಯಾದ ಪೂರ್ವಭಾವಿ ಸಿದ್ಧತೆ ಇರಬೇಕಾಗುತ್ತೆ. ತುಂಬ ಮುಖ್ಯವಾಗಿ ಯೋಗ ಗ್ರಂಥಗಳ ಸಾರತ್ವೆ, ಸಾತ್ವಿಕವಾದಂತಹ ನಡೆನುಡಿಗಳು ಇರಬೇಕು, ಆಹಾರ ವಿಹಾರಗಳು ಇರಬೇಕು ಅಂತ. ಇಲ್ಲಿ ಮುಂದೆ ಅದೇ ವಿಷಯವು ಬರುತ್ತೆ. ದೇಹ ಆ ಏಕಾಗ್ರತೆಯನ್ನು ಪಡೆಯೋಕ್ಕೆ ಬೇಕಾಗುವಂತಹ ಸಪ್ತಧಾತುಗಳಿಂದ ಕೂಡಿರಬೇಕದು. ಅಲ್ಲೇ ರಜಸ್ಸು ತಮಸ್ಸು ತುಂಬಿದರೆ ಚಿತ್ತವು ರಜಸ್ಸು ತಮಸ್ಸಿನಿಂದ ಆವೃತವಾಗಿ ಏಕಾಗ್ರತೆಯನ್ನು ಕಳ್ಕೊಳ್ಳುತ್ತೆ. ಅದು ಹಾಗಾಗದೆ ದೇಹವನ್ನು ಸಾಕುವಾಗ ಹೇಗೆ ಸಾಕಬೇಕು ಅನ್ನೋ ಬಗ್ಗೆ ಸರಿಯಾದ ತಿಳುವಳಿಕೆ ಇರೋದಾದರೆ ಆಗ ಏಕಾಗ್ರತೆ ಅನ್ನೋದು ಒದಗಿ ಬರುತ್ತೆ. ಹಾಗೆ ಏಕಾಗ್ರತೆಯನ್ನು ಹೊಂದಿ ಜ್ಞಾನಿಗಳು ಯೋಗಿಗಳು ಹೇಳುವಂಥ ಒಂದು ಲಕ್ಷ್ಯದ ಮೇಲೆ ಮನಸ್ಸನ್ನು ನಿಲ್ಲಿಸ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ 2 ತರಹದ ಲಕ್ಷ್ಯವನ್ನು ಹೇಳುವಂಥದ್ದುಂಟು. ಒಂದು ಗುರುವೋ ದೇವರೋ ಮಂತ್ರವೋ ಯಂತ್ರವೋ ಈ ಥರದನ್ನು ಇಟ್ಕೊಂಡು ಅದರ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸುವಂಥದ್ದು ಒಂದು. ಇದಕ್ಕೆ ಸವಿಷಯ ಧ್ಯಾನ ಎಂಬುದಾಗಿ ಕರೀತಾರೆ. ಇನ್ನೊಂದು ಹಾಗೇನೂ ಅಲ್ಲ, ಯಾವುದೇ ವಿಷಯವನ್ನು ಆಲೋಚನೆ ಮಾಡದೆ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತವಾಗಿ ಮಾಡಿಕೊಳ್ಳುವಂಥದ್ದು, ಅದಕ್ಕೆ ನಿರ್ವಿಷಯ ಧ್ಯಾನ ಎಂಬುದಾಗಿ ಕರೀತಾರೆ. ಹೀಗೆ ಯಾವುದಾದ್ರೂ ಒಂದು ಮಾರ್ಗವನ್ನು, ಯಾವ ಮಾರ್ಗವನ್ನು ಅಂತ ಕೇಳಿದರೆ ಗುರು ಯಾವುದನ್ನು ವಿಶೇಷವಾಗಿ ಮಾರ್ಗ ಎಂಬುದಾಗಿ ಕರೀತಾನೋ ಅಂಥ ಮಾರ್ಗವನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಮನಸ್ಸನ್ನು ನಿಲ್ಲಿಸಬೇಕಾಗತ್ತೆ ಅನ್ನೋದು ತಾತ್ಪರ್ಯ. ಮುಂದಿನ ಶ್ಲೋಕ. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ ಅಚಲಂ ಸ್ಥಿರ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್. ಅದರ ಮುಂದಿನ ಪದ್ಯವನ್ನು ಸೇರಿಸಿ ಅನ್ವಯ ಮಾಡಿಕೊಳ್ಳೋದ್ರಲ್ಲಿ ಅನುಕೂಲತೆ ಇದೆ. ಪ್ರಶಾಂತಾತ್ಮ ವಿಗತಭೀಹಿ ಬ್ರಹ್ಮಚಾರಿ ವ್ರತೆ ಸ್ಥಿತ ಮನಸ್ಸಂಯಮ್ಯ ಮಚ್ಚಿತ್ತ ಯುಕ್ತ ಆಸೀತ ಮತ್ಪರಃ. ಹೊರಗಡೆಯಿಂದ ಒಂದು ಆಸನವನ್ನು ಹಾಕಿ ಕೂತ್ಕೊಂಡ್ರೆ ಅಷ್ಟಕ್ಕೆ ಕಾರ್ಯಸಿದ್ಧಿಯಾಗಲ್ಲ. ಶರೀರ ಯಂತ್ರ ಒಂದು ವ್ಯವಸ್ಥೆಗೆ ಒಳಪಡಬೇಕಾಗತ್ತೆ.
ಶರೀರವೇ ಒಂದು ಘಟ. ಆ ಘಟದೊಳಗಡೆ ಇರೋ ಮನಸ್ಸು ದ್ರವ, ನೀರಿದ್ದ ಹಾಗೆ. ಅದು ಘಟ ಅಲುಗಾಡ್ತಾ ಇದೆ ಅಂದರೆ ಒಳಗಡೆ ಇರೋ ನೀರು ಅಲುಗಾಡುತ್ತೆ, ಅಂದರೆ ಚಿತ್ತ ಚಂಚಲ ಆಗುತ್ತೆ. ಅಂದರೆ ಶರೀರವನ್ನು ಹೇಗೆ ಇಟ್ಕೊಂಡು ಕೂತ್ಕೊಂಡ್ರೆ ಮನಸ್ಸು ಅದರ ಪರಿಣಾಮವಾಗಿ ಎಷ್ಟೋ ಮಟ್ಟಿಗೆ ಶಾಂತವಾಗುತ್ತೆ, ಆ ಮರ್ಮವನ್ನು ಅರ್ಥ ಮಾಡ್ಕೊಂಡು ಬಳಸ್ಕೋಬೇಕಾಗತ್ತೆ. ಆ ನೇರದಲ್ಲಿ ಶ್ರೀಕೃಷ್ಣ ಪ್ರಭು ಹೇಳ್ತಾ ಇರುವಂಥ ಮಾತು, ಕಾಯ ಶಿರೋಗ್ರೀವಂ. ಕಾಯ ಅಂದರೆ ಶರೀರದ ಕೆಳಭಾಗ ಅಂತ ತೊಗೊಂಡು ಶಿರಹ ಅಂತ ಒಂದು ಪದ ಇರೋದ್ರಿಂದ ಶಿರಸ್ಸು, ಗ್ರೀವ, ಕತ್ತು ಅಂತ ತೊಗೊಳ್ಳೋಣ. ಅಲ್ಲಿಗೆ ಶಿರಸ್ಸು, ಕತ್ತು, ಅದರಿಂದ ಕೆಳಗಡೆ ಭಾಗ ಇಷ್ಟೂ ಸಹ ಸಮವಾಗಿ, ಅಚಲವಾಗಿ ಇರುವಂತೆ ಧಾರೆಯನ್ ಇಟ್ಟುಕೊಂಡು, ಸ್ಥಿರ, ತಾನೂ ಸಹ ಅಲುಗಾಡ್ದೇನೆ, ಸ್ವಂ ತನ್ನ ನಾಸಿಕಾಗ್ರಂ ಮೂಗಿನ ತುದಿಯನ್ನು ಸಂಪ್ರೇಕ್ಷ್ಯ ನೋಡುತ್ತಾ, ಚ ಮತ್ತು ದಿಶಃ ದಿಕ್ಕುಗಳನ್ನು ಅನವಲೋಕೆಯನ್ ನೋಡದೆ, ಪ್ರಶಾಂತಾತ್ಮ ಸಮಾಧಾನದ ಚಿತ್ತವುಳ್ಳವನಾಗಿ, ವಿಗತ ಭೀಹಿ ಯಾವ ಭಯವೂ ಇಲ್ಲದೆ, ಬ್ರಹ್ಮಚಾರಿ ವ್ರತೇ ಸ್ಥಿತ ಬ್ರಹ್ಮಚರ್ಯ ವ್ರತದಲ್ಲಿ ನೆಲೆನಿಂತವನಾಗಿ, ಮನಃ ಸಂಯಮ್ಯ ಮನಸ್ಸನ್ನು ಸಂಯಮನ ಮಾಡಿ, ಮಚ್ಚಿತ್ತ ನನ್ನನ್ನು ಅಂದರೆ ಕೃಷ್ಣನನ್ನು ಚಿತ್ತದಲ್ಲಿ ಧರಿಸಿದವನಾಗಿ, ಮತ್ ಪರಹ, ಮತ್ ಅಂದರೆ ಇಲ್ಲಿ ಅಹಂ ಅಂತ ಅರ್ಥ, ಅದಕ್ಕೆ ಕೃಷ್ಣನನ್ನೇ ಪರಮತತ್ವ ಎಂಬುದಾಗಿ ಭಾವಿಸಿ ಯುಕ್ತ ಆಸೀತ, ಯೋಗಾರೂಢನಾಗಿ ಆಗಬೇಕು ಅಂತ. ಅಂದರೆ ಹೇಗೆ ಒಂದು ಯೋಗಾರೂಢನಾಗೋದಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋ ಅಂಶವನ್ನೇ ಮುಂದುವರಿಸಿ ಮಾತನಾಡ್ತಾ ಇರುವ ಸಂದರ್ಭ. ಅದರಲ್ಲಿ ಕಾಯ ಶಿರೋಗ್ರೀವಂ ಸಮಂ ಧಾರಯನ್ ಅಂತ ಒಂದು ಭಾಗ, ಶರೀರದ ಕೆಳಭಾಗ ಅಂದರೆ ರುಂಡ, ಶಿರಸ್ಸಿನ ಭಾಗ ಮುಂಡ, ಎರಡನ್ನೂ ಸೇರಿಸ್ತಾ ಇರುವಂತಹ ಗ್ರೀವ, ಕತ್ತಿನ ಭಾಗ, ಇವು ಸಮವಾಗಿರಬೇಕು ಅನ್ನೋದಕ್ಕೆ ಏನರ್ಥ ಅಂತ ಕೇಳಿದ್ರೆ, ಒಂದು ರುಜುರೇಖೆಯಲ್ಲಿರಬೇಕು, ನೇರವಾಗಿರಬೇಕು, ನೇರವಾಗಿ ಕುಳಿತುಕೋ ಅನ್ನೋ ರೀತಿಯಾದ ಭಾಷೆಯನ್ನು ಬಳಸುವಂಥದ್ದು ಉಂಟು. ಯಾವುದಾದ್ರೂ ಧ್ಯಾನ, ಜಪ, ಮೌನ ಮೊದಲಾದವುಗಳನ್ನು ಆಚರಿಸೋದು ಕೂತ್ಕೊಂಡಾಗ ಹೇಗೆ ಕೂತ್ಕೋಬೇಕು ಅಂತ ಪರಂಪರೆ ಹೇಳುತ್ತೆ ಅಂದರೆ, ಬೆನ್ನನ್ನು ನೇರವಾಗಿ ಇಟ್ಕೊಂಡು, ಕತ್ತನ್ನು ಬೆನ್ನಿನ ನೇರದಲ್ಲೇ ಮೇಲಕ್ಕೆ ಹೋಗುವಂತೆ ಇಟ್ಕೊಂಡು, ಅದರ ಮೇಲೆ ಶಿರಸ್ಸು ನೇರವಾಗಿ ನಿಂತ್ಕೊಂಡು, ತಲೆ ಒಂದು ಮುಂದಕ್ಕೆ ಬಾಗಿದೆ ಅಂತ ಆಗದೇನೆ, ಕತ್ತೊಂದು ಎಡಗಡೆಗೆ ಬಲಗಡೆಗೆ ಬಾಗಿದೆ ಅಂತ ಆಗದೇನೆ, ಬೆನ್ನು ಮೂಳೆಯ ನೇರದಲ್ಲೇ ಅವೆರಡೂ ಒಂದೇ ಸರಳ ರೇಖೆಯಲ್ಲಿ ಬರಬೇಕು. ಹಾಗೆ ಇಟ್ಕೊಂಡು ಕೂತ್ಕೊಳ್ಳೋದನ್ನ ಇಲ್ಲಿ ಸಮ ಎಂಬ ಶಬ್ದದಿಂದ ಕರೀತಾ ಇದ್ದಾರೆ. ಅಡ್ಡ ಮಲಗಿದಾಗಲೂ ಸಮತ್ವ ಬರ್ಬೋದು. ಬೆನ್ನು ಮೂಳೆ ನೆಲದ ಮೇಲೆ ಮಲಗಿದೆ, ಅದ್ರ ಮೇಲೆ ಕತ್ತು, ಅದ್ರ ಮೇಲೆ ಶಿರಸ್ಸು ಇಟ್ಕೊಂಡು ಮಲಗಿದ್ರೆ ಅದು ಒಂಥರಹ ಸಮಸ್ಥಿತಿನೇ ಅದು. ಆದರೆ ಅದನ್ನು ಇಲ್ಲಿ ಹೇಳ್ತಾ ಇಲ್ಲ, ಕೂತ್ಕೋ ಅಂತ ಹೇಳ್ತಾ ಇರೋದ್ರಿಂದ ಕೂತ್ಕೊಂಡಾಗ ಹೀಗೆ ಒಂದು ವಿನ್ಯಾಸ ಹುಟ್ಟಬೇಕು ಅಂತ ಅರ್ಥ. ಇದನ್ನೇ ವಿಶೇಷವಾಗಿ ಯಾತಕ್ಕೆ ಹೇಳ್ತಾರೆ ಅಂತ ಕೇಳಿದ್ರೆ, ಯೋಗಶಾಸ್ತ್ರ ಹೇಳುತ್ತೆ ನಮ್ಮ ಮೈನಲ್ಲಿ, ಮನಸ್ಸಿನಲ್ಲಿ ತ್ರಿಗುಣಗಳು ಕೆಲಸ ಮಾಡ್ತಾ ಇವೆ, ಸತ್ತುಗುಣ, ರಜೋಗುಣ, ತಮೋಗುಣ ಎಂಬುದಾಗಿ. ಈ ಒಂದೊಂದು ಗುಣವೂ ಅವುಗಳೇ ಈ ಶರೀರಕ್ಕೊಂದು ವಿನ್ಯಾಸವನ್ನು ಕೊಡುವಂಥದ್ದುಂಟು. ಅದೇ ರೀತಿಯಲ್ಲಿ ಶರೀರಕ್ಕೊಂದು ವಿನ್ಯಾಸವನ್ನು ಕೊಡೋದ್ರ ಮೂಲಕ ಒಂದು ನಿರ್ದಿಷ್ಟವಾದ ಗುಣವನ್ನು ಜಾಗರೂಕಗೊಳಿಸ್ಕೊಳ್ಳೋಕ್ಕೂ ಸಹ ಬರುತ್ತೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಸ್ವಲ್ಪ ಹೊರಗೆ ಕೂತ್ಕೊಂಡ್ರೆ ನಿದ್ದೆ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದು ಒಂದು ದಿಂಬಿದ್ದರೆ ಇನ್ನೂ ಅನುಕೂಲ ಆಗುತ್ತೆ. ಆಗ ತಮೋ ಗುಣವನ್ನು ವೃದ್ಧಿಪಡಿಸ್ಕೊಳ್ಳೋದಕ್ಕೆ, ಅದರ ಮೂಲಕ ನಿದ್ರೆಯನ್ನು ಹೊಂದೋದಕ್ಕೆ ಆ ವಿನ್ಯಾಸ ತುಂಬ ಅನುಕೂಲ ಆಯಿತು ಅಂತ ಹೇಳ್ಬೋದು. ಮಲಗಿದ್ರಂತೂ ಇನ್ನೂ ಚೆನ್ನಾಗಿ ಆಗ್ಬೋದು. ಅದೇನೇ ಒಂದು ಹೆಜ್ಜೆ ಮುಂದೆ ಒಂದು ಹೆಜ್ಜೆ ಹಿಂದೆ ಇಟ್ಕೊಂಡು ನಿಂತ್ಕೊಂಡ್ರೆ ಆಗ ರಜೋಗುಣ ವೃದ್ಧಿಯಾಗಿ ನಡ್ಕೊಂಡು ಮುಂದಕ್ಕೆಲ್ಲೋ ಹೋಗೋದಕ್ಕೆ ಅಥವಾ ಯಾವುದೋ ಒಂದು ಕಾರ್ಯಕ್ಕೆ ಪ್ರವೃತ್ತವಾಗೋದಕ್ಕೆ ಅದರಿಂದ ಅನುಕೂಲತೆ ಆಗ್ಬೋದು. ಹಾಗಲ್ಲದೇ ಬೆನ್ನು ಮೂಳೆಯನ್ನು ನೇರವಾಗಿ ಇಟ್ಕೊಂಡು, ಕತ್ತನ್ನು ನೆಟ್ಟಿಗಿಟ್ಕೊಂಡು, ಶಿರಸ್ಸನ್ನು ನೆಟ್ಟಿಗಿಟ್ಕೊಂಡು ಕೂತ್ಕೊಂಡ್ರೆ ಆಗ ಈ ವಿನ್ಯಾಸದ ಕಾರಣದಿಂದ ಸತ್ವಗುಣ ಮೈನಲ್ಲಿ ಜಾಗರೂಕವಾಗುತ್ತೆ ಎಂಬುದಾಗಿ ಹೇಳೋದುಂಟು. ಕಾಲುಗಳನ್ನು ಎರಡನ್ನೂ ಮಡಿಸಿ
ಕೂತ್ಕೋಬೇಕಾದ ವಿನ್ಯಾಸವನ್ನು ಹೇಳಿದ್ದಾರೆ. ಅದನ್ನು ವಿಶೇಷವಾಗಿ ಪದ್ಮಾಸನ, ಸಿದ್ಧಾಸನ, ಸ್ವಸ್ತಿಕಾಸನ ಮೊದಲಾದ ಹೆಸರುಗಳಲ್ಲಿ ಕರೆದಿದ್ದಾರೆ. ಚಕ್ರ ಮಕ್ಕಳ ಹಾಕ್ಕೊಂಡು ಕೂತ್ಕೊಳ್ಳುವಂಥ ವಿನ್ಯಾಸವನ್ನು ಸುಖಾಸನ ಎಂಬುದಾಗಿ ಯೋಗವಿದ್ಯೆ ಕರೆಯುತ್ತೆ. ಇಂಥದ್ದು ಯಾವುದೋ ಒಂದು ಆಸನ, ಯಾವ ಆಸನದಲ್ಲಿ ಬೆನ್ನುಮೂಳೆ ನೇರವಾಗಿ ಇಟ್ಕೊಳ್ಳೋಕೆ ಬರುತ್ತೋ, ಕತ್ತು ನೇರವಾಗಿರುತ್ತೋ, ಶಿರಸ್ಸು ನೇರವಾಗಿರುತ್ತೋ ಅಂಥದ್ದು ಒಂದು ವಿನ್ಯಾಸವನ್ನು ಅವ್ರು ಯಾವುದನ್ನು ವಿಶೇಷವಾಗಿ ಸೂಚಿಸಿದಾರೋ ಅಂಥ ಒಂದು ಆಸನವನ್ನು ಆಶ್ರಯಿಸಿ ಕೂತ್ಕೋಬೇಕು ಅಂತ ಅರ್ಥ. ಅದರ ಪರಿಣಾಮವಾಗಿ ಸತ್ವಗುಣ ಜಾಗರೂಕವಾಗಿ ಮೇಲ್ಮುಖವಾಗಿ ಸಂಚಾರ ಮಾಡೋಕ್ಕೆ ಶುರುವಾಗುತ್ತೆ. ಸತ್ವಗುಣವು ಮೇಲ್ಮುಖವಾಗಿ ಸಂಚಾರ ಮಾಡೋದಕ್ಕೆ ಶುರು ಮಾಡಿದ್ರೆ ಪರಿಣಾಮವಾಗಿ ಮನಸ್ಸು ಏಕಾಗ್ರವಾಗ್ತಾ ಹೋಗುತ್ತೆ. ರಜೋಗುಣದಿಂದ ಮನಸ್ಸು ಚಂಚಲವಾಗುತ್ತೆ. ತಮೋಗುಣದಿಂದ ಮನಸ್ಸು ನಿದ್ರೆ, ಜಾಡ್ಯ, ತೂಕಡಿಕೆ ಮೊದಲಾದಂಥ ಧರ್ಮದಿಂದ ಕೂಡ್ಕೊಳ್ಳುತ್ತೆ. ಸತ್ವಗುಣ ಜಾಗರೂಕವಾದಾಗ ಮನಸ್ಸು ಆನಂದವನ್ನು ಅನುಭವಿಸೋಕ್ಕೆ ಶುರುವಾಗುತ್ತೆ. ಏನೋ ಸುಖವಾಗ್ತಾ ಇದೆ ಅಂತ ಅನಿಸುತ್ತೆ. ಜೊತೆಗೆ ಯಾವ ವಸ್ತುವಿನಲ್ಲಿ ಮನಸ್ಸನ್ನು ಇಡಬೇಕೋ ಆ ವಸ್ತುವಿನಲ್ಲಿ ಮನಸ್ಸು ಪೂರ್ಣವಾಗಿ ಲಗ್ನವಾಗುತ್ತೆ, ಅಂಟ್ಕೊಂಬಿಡುತ್ತೆ. ಹಾಗಿರೋದ್ರಿಂದ ಈ ಕೂತ್ಕೊಳ್ಳೋ ವಿನ್ಯಾಸವೂ ಸಹ ಧ್ಯಾನಕ್ಕೆ ಪೋಷಕವಾದದ್ದು. ಇದು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿರಬೇಕು. ಅಚಲಂ ಧಾರಯನ್ ಮತ್ತು ಅಚಲನಾಗಿರಬೇಕು. ದೇಹವನ್ನು ಅಚಲವಾಗಿ ಇಟ್ಕೋಬೇಕು. ತಾತ್ಪರ್ಯ ಬೆನ್ನು ನೇರವಾಗೇ ಇರ್ಬೋದು, ಆದರೆ ಬೆನ್ನು ನೇರವಾಗೇ ಇಟ್ಕೊಂಡು ಕತ್ತು ನೇರವಾಗಿ ಇಟ್ಕೊಂಡು ಮುಂದಕ್ಕೂ ಬಾಗ್ಬೋದು, ಹಿಂದಕ್ಕೂ ಹೋಗ್ಬೋದು, ಎಡಕ್ಕೂ ಬಾಗ್ಬೋದು, ಬಲಕ್ಕೂ ಬಾಗ್ಬೋದು. ಆಗ ಅದು ಅಚಲ ಅಂತ ಕರೆಯಲ್ಪಡಲ್ಲ. ಬೆಟ್ಟದ ಹಾಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲೂ ಒಲ್ದೇನೆ ಏಕರೂಪವಾಗಿ ಭೂಮಿಗೆ ಲಂಬವಾಗಿ ಅದು ಭದ್ರವಾಗಿ ನಿಂತಿರಬೇಕು. ಹಾಗೆ ಕೂತ್ಕೊಳ್ಳೋ ಅಭ್ಯಾಸ ಮಾಡಬೇಕು. ಇದನ್ನು ಆಸನ ಜಯ ಎಂಬುದಾಗಿಯೂ ಕರೀತಾರೆ. ಹಾಗೆ 3 ಗಂಟೆಗಳ ಕಾಲ ಒಂದು ವಿನ್ಯಾಸದಲ್ಲಿ ಅಲಗಾಡದೆ ಕೂತ್ಕೊಳ್ಳುವಂಥ ಅಭ್ಯಾಸ ಮಾಡಿದರೆ ಅವನಿಗೆ ಆಸನ ಜಯವಾಗಿದೆ ಎಂಬುದಾಗಿ ಯೋಗಶಾಸ್ತ್ರದಲ್ಲಿ ಹೇಳುವಂಥದ್ದುಂಟು. 3 ಗಂಟೆಗೆ ಒಂದು ಯಾಮ ಅಂತ ಇಟ್ಕೊಂಡು, ಯಾಮಮೇಕಂ ವಸೇನ್ ನಿತ್ಯಂ, ಒಂದು ಯಾಮಕಾಲ ಪ್ರತಿನಿತ್ಯವೂ ಕೂತ್ಕೋಬೇಕು ಆ ರೀತಿಯಲ್ಲಿ ಅಂತ ಹೇಳುವಂಥದ್ದುಂಟು. ಇನ್ನು ಸ್ವಂ ನಾಸಿಕಾಗ್ರ್ಯಂ ಸಂಪ್ರೇಕ್ಷ್ಯ, ತನ್ನ ನಾಸಿಕಾ ಮೂಗಿನ ಅಗ್ರ್ಯಂ ತುದಿಯನ್ನು ಸಂಪ್ರೇಕ್ಷ್ಯ ನೋಡುವವನಂತೆ ಕೂತ್ಕೋಬೇಕು ಅಂತ ಅರ್ಥ. ಅದನ್ನು ನೋಡ್ತಾ ಕೂತ್ಕೋಬೇಕು ಅಂತ ಹೇಳಿದ ಹಾಗಿದೆ. ಅದನ್ನು ನೋಡಬೇಕು ಅಂತಲೇ ಸಂಕಲ್ಪ ಇದೆ ಅಂತಂದರೆ ಮನಸ್ಸು ಅದ್ರ ಜೊತೆಗೆ ಹೋಗಿ ಸೇರಿಕೊಳ್ಳುತ್ತೆ. ಅದನ್ನು ಸರ್ವಥಾ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಕೆಲವು ಸಿದ್ಧಿಗಳನ್ನು ಪಡೆಯೋದಕ್ಕೋಸ್ಕರವಾಗಿ ಹಾಗೆ ಮೂಗಿನ ತುದಿ ಮೇಲೆ ಮನಸ್ಸನ್ನು ಇಟ್ಕೊಂಡು, ಮೂಗಿನ ತುದಿ ಮೇಲೆ ದೃಷ್ಟಿಯನ್ನು ಇಟ್ಕೊಂಡು ಸಾಧನೆ ಮಾಡೋ ಭಾಗವನ್ನು ಹೇಳಿದ್ದಾರೆ. ಆದರೆ ಇಲ್ಲಿ ಪ್ರಸ್ತುತದಲ್ಲಿ ಸಿದ್ಧಿಗಳ ವಿಷಯ ಅಲ್ಲ. ಇದು ಆತ್ಮಸಾಕ್ಷಾತ್ಕಾರಕ್ಕಾಗಿ ಮಾಡ್ತಾ ಇರೋ ಪ್ರಯತ್ನ. ಆದ್ದರಿಂದ ಈ ಸಂದರ್ಭದಲ್ಲಿ ಆ ಮೂಗಿನ ತುದಿಯಲ್ಲಿ ಕಣ್ಣೆರಡು ನಾಟುವಂತೆ ಹೋಗಿ ನಿಂತ್ಕೋಬೇಕು. ಕಣ್ಣೆರಡು ಅದನ್ನು ನೋಡುವಂತೆ ನಿಂತ್ಕೋಬೇಕು. ಮನಸ್ಸು ಆ ಒಳಗಡೆ ಇರೋ ತತ್ವವನ್ನು ಅನುಸಂಧಾನ ಮಾಡಬೇಕು. ಆ ಬಗ್ಗೆ ಇಲ್ಲೇ ವಿವರಣೆಯನ್ನು ಕೊಡ್ತಾ ಇರುವ ಸನ್ನಿವೇಶ ಇದೆ. ಆತ್ಮಸಂಸ್ಥಂ ಮನಃಕೃತ್ವ ಇತ್ಯಾದಿ ಮಾತುಗಳು ಅನೇಕ ಕಡೆಗಳಲ್ಲಿ ಬರುತ್ತೆ. ಮನಸ್ಸನ್ನು ಒಳಗಡೆಗೆ ನೆಲೆ ನಿಲ್ಲಿಸಬೇಕು ಎಂಬುದಾಗಿ. ಕಣ್ಣನ್ನು ಹಾಗೆ ಇಟ್ಕೊಳ್ಳೋ ಉದ್ದೇಶ ಏನು ಅಂತ ಕೇಳಿದರೆ, ಯೋಗಿಗಳು ಮರ್ಮವನ್ನು ಬಲವರಾಗಿ ಕೆಲವು ವಿಷಯಗಳನ್ನು ಹೇಳ್ತಾರೆ. ನಮ್ಮ ಎಲ್ಲ ಚಿಂತನೆಗಳು ನಡೀತಾ ಇರುವಾಗೆಲ್ಲ ಕಣ್ಣು ಆಯಾ ಚಿಂತನೆಗೆ ತಕ್ಕಂತೆ ಚಲನವಲನೆಯನ್ನು ಹೊಂದಿರುತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಕಣ್ಣಿನ ಚಲನವಲನೆಯನ್ನು ನೋಡಿ ಇವನು ಏನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕಾಗುತ್ತೆ. ಯಾವುದೋ ಒಂದು ದೊಡ್ಡ ಹಿಮಾಲಯವನ್ನು ನೋಡ್ಕೊಂಡು ಬಂದಿದ್ದಾನೆ, ಕೂತ್ಕೊಂಡಿದ್ದಾನೆ. ಈಗ ಯಾರೋ ಏನೋ ಮಾತಾಡ್ತಾ ಇರುವಾಗ ಅವನಿಗೆ ತಾನು ನೋಡ್ಕೊಂಬಂದಿರೋ ಹಿಮಾಲಯದ ಸ್ಮರಣೆ ಉಂಟಾಯಿತು ಅಂತಂದಾಗ ಕಣ್ಣಿನ ಒಂದು ನಡೆ ಬೇರೆ ಆಗಿರುತ್ತೆ. ಬಹಳ ಎತ್ತರದನ್ನು ನೋಡುವಾಗ ಕಣ್ಣು ಹೇಗೆ ಇತ್ತೋ ಆ ದಿಕ್ಕಲ್ಲಿ ಸ್ವಲ್ಪ ಪರಿವರ್ತನೆಯನ್ನು ಹೊಂದುತ್ತೆ. ಹಾಗೆ ಯಾವುದೊಂದು ಆಳದಲ್ಲಿ ಆಳದ ಒಳಗಡೆ ಏನೋ ನೋಡಿದ್ದಾನೆ, ಈಗ ಸ್ಮರಣೆ ಮಾಡ್ಕೋತಾ ಇದ್ದಾನೆ. ಎಷ್ಟೋ ಹೊತ್ತಿನ ನಂತರ ಅಂದರೆ ಅದನ್ನು ಸ್ಮರಣೆ ಮಾಡ್ಕೊಳ್ಳೋಕೆ ಹೋದಾಗ ಅಲ್ಲಿ ನೋಡುವಾಗ ಕಣ್ಣು ಯಾವ ರೀತಿಯಾದಂಥ ಒಂದು ಸ್ಥಿತಿಲಿತ್ತೋ ಆ ಸ್ಥಿತಿಯನ್ನು ಅಂಶತಃ ತಂದ್ಕೋತಾನೆ. ಹೀಗಾಗಿ ಕಣ್ಣು ಕೆಲವು ಸರಿ ಅರಳುತ್ತೆ, ಕೆಲವು ಸರಿ ಸಂಕೋಚವಾಗುತ್ತೆ, ಎಡಕ್ಕೆ
ಓಲುತ್ತೆ, ಬಲಕ್ಕೆ ಓಲುತ್ತೆ. ನಾನಾ ರೂಪದಲ್ಲಿ ಕಣ್ಣು ತಾನು ಅನುಭವಿಸಿ ಮನಸ್ಸಿಗೆ ತಂದುಕೊಂಡಂಥ ವಿಷಯಗಳನ್ನು ಭಾವಿಸೋಕೆ ಹೊರಟಾಗೆಲ್ಲ ಕಣ್ಣು ಆ ರೀತಿಯಲ್ಲಿ ನಾನಾ ರೂಪವನ್ನು ಹೊಂದುತ್ತಾ ಹೋಗುತ್ತೆ. ಅದು ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ, ಎಲ್ಲ ಇಂದ್ರಿಯಗಳ ಪೈಕಿ ಕಣ್ಣು ಅತ್ಯಂತ ಪ್ರಧಾನವಾದದ್ದಂತೆ. ಆದ್ದರಿಂದ ನಾವು ಕಿವಿಯಿಂದ ಕೇಳಿದ ವಿಷಯವನ್ನು ಸ್ಮರಣೆ ಮಾಡ್ಕೊಳ್ಬೇಕಾದ್ರೂ ಕಣ್ಣು ಕೆಲಸ ಮಾಡುತ್ತೆ. ಚರ್ಮದಿಂದ ಒಂದು ವಿಷಯವನ್ನು ಅರ್ಥ ಮಾಡ್ಕೊಂಡಿದ್ದೀನಿ, ಅದನ್ನು ಈಗ ಭಾವಿಸ್ತೀನಿ ಅಂತ ಹೊರಟಾಗಲೂ ಕಣ್ಣು ಒಂದಷ್ಟು ಕೆಲಸ ಮಾಡುತ್ತೆ. ಹೀಗೆ ಕಣ್ಣಿಗೆ ವಿಶಿಷ್ಟವಾದ ಪಾತ್ರ ಇದೆ. ಹೀಗೆಲ್ಲ ಇರೋದ್ರಿಂದ ನಮ್ಮ ಮನಸ್ಸನ್ನು ಏಕಾಗ್ರವಾಗಿ ಮಾಡ್ಕೊಳ್ಳೋದಕ್ಕೆ ಸಹಕಾರವಾಗಿ ಆಗೋದಕ್ಕೋಸ್ಕರವಾಗಿ ಕಣ್ಣನ್ನು ಮೂಗಿನ ತುದಿಯಲ್ಲಿ ನಿಲ್ಲಿಸು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಕಣ್ಣನ್ನು ಮೂಗಿನ ತುದಿಯಲ್ಲಿ ನಿಲ್ಲಿಸಿದರೆ ಕಣ್ಣಿಗೆ ಚಲನವಲನೆಗೆ ಅವಕಾಶವಿಲ್ಲದೆ ಇರುವಂಥ ಸ್ಥಿತಿ ಆಗುತ್ತೆ. ಕಣ್ಣಿಗೆ ಚಲನವಲನೆಗೆ ಅವಕಾಶ ಇಲ್ಲ ಅಂತಂದರೆ ಕಣ್ಣು ಯಾವುದೋ ಒಂದು ಆಲೋಚನೆ ಬೆಳೆಯೋಕ್ಕೆ ಅವಕಾಶ ಕೊಡೋಲ್ಲ. ಯಾವ್ಯಾವುದೋ ತಾನು ಅನುಭವಿಸಿದ ವಿಷಯಗಳ ಸ್ಮರಣೆಗೆ ಕಣ್ಣು ಸಹಕಾರ ಕೊಡೋಲ್ಲ. ಯಾಕೆಂದರೆ ಕಣ್ಣು ಯಾವುದೋ ಒಂದು ಸ್ಥಿತಿಯಲ್ಲಿ ಒಂದು ಕಡೆಗೆ ಅಭಿಮುಖವಾಗಿ ನಿಂತುಬಿಟ್ಟಿದೆ ಸಂಪೂರ್ಣವಾಗಿ, ಅದು ಅಲುಗಾಡ್ತಾನೆ ಇಲ್ಲ ಅನ್ನೋ ಸ್ಥಿತಿ ಇದ್ದಾಗ ಇದ್ರ ಪರಿಣಾಮವಾಗಿ ಎಷ್ಟೆಷ್ಟೋ ಚಿತ್ತವೃತ್ತಿಗಳು ಮರೆಯಾಗಿಬಿಡುತ್ತೆ, ಅದು ಬರೋದೇ ಇಲ್ಲ. ಆಗ ಮನಸ್ಸು ಪೂರ್ತಿ ಶಾಂತವಾಗುತ್ತೆ, ಏಕಾಗ್ರವಾಗುತ್ತೆ. ಇವೆಲ್ಲ ವಿಷಯ ಇದೆ. ಆದ್ದರಿಂದ ಮನಸ್ಸನ್ನು ಹೀಗೆ ಇಟ್ಕೋಬೇಕು ಅಂತ ಹೇಳ್ತಾರೆ. ಯೋಗಶಾಸ್ತ್ರದಲ್ಲಿ ಭ್ರೂಮಧ್ಯ ದೃಷ್ಟಿ, ಹುಬ್ಬಿನ ಮಧ್ಯದಲ್ಲಿ ದೃಷ್ಟಿ ಇಡುವಂಥದ್ದು, ನಾಸಿಕಾಗ್ರ ದೃಷ್ಟಿ, ಮೂಗಿನ ತುದಿಯಲ್ಲಿ ದೃಷ್ಟಿಯನ್ನು ನಿಲ್ಲಿಸುವಂಥದ್ದು, ಇದೇ ರೀತಿ ಅಮಾದೃಷ್ಟಿ, ಪೂರ್ಣಿಮಾ ದೃಷ್ಟಿ ಅಂತ ಅನೇಕ ದೃಷ್ಟಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ನಿರೂಪಣೆ ಮಾಡ್ತಾರೆ. ಅವೆಲ್ಲವೂ ಸಹ ಯೋಗ ಸಾಧಕನಿಗೆ ಒಂದೊಂದು ರೂಪದಲ್ಲಿ ಸಹಕಾರ ಕೊಡುವಂಥದ್ದು ಆಗಿರುತ್ತವೆ. ಪದ್ಮಾಸನದಲ್ಲಿ ಕೂತ್ಕೊಂಡ್ರೆ ಆಗ ಒಂಥರಹ ದೃಷ್ಟಿಯನ್ನು ಇಟ್ಕೋಬೇಕು ಅಂತ ಹೇಳುತ್ತೆ. ಸ್ಥಾಣು ಸಂಯಮಿತೇಂದ್ರಿಯ ಅಚಲದೃಶ ಪಶ್ಯೇದ್ ಭ್ರುವೋರಂತರಂ ಹಿ ಏತತ್ ಮೋಕ್ಷಕವಾಟ ಭೇದಜನಕಂ ಸಿದ್ಧಾಸನಂ ಪ್ರೋಚ್ಯತೆ. ಸಿದ್ಧಾಸನದಲ್ಲಿ ಭ್ರೂ ಮಧ್ಯದಲ್ಲಿ ದೃಷ್ಟಿಯನ್ನು ಇಡಬೇಕಂತೆ. ಅದೇ ಪದ್ಮಾಸನದ ವಿಷಯ ಹೇಳೋಕೆ ಹೊರಟಾಗ ಹೃದಯೇ ನಿಧಾಯ ಚುಬುಕಂ ನಾಸಾಗ್ರಮಾಲೋಕಯೇತ್, ಮೂಗಿನ ತುದಿಯನ್ನು ನೋಡಬೇಕು. ಏತತ್ ವ್ಯಾಧಿ ವಿನಾಶಕಾರಿ, ಎಲ್ಲ ವ್ಯಾಧಿಯನ್ನು ವಿನಾಶ ಮಾಡಿಕೊಡುತ್ತೆ. ಯಮಿನಾಂ ಪದ್ಮಾಸನಂ ಪ್ರೋಚ್ಯತೆ, ಯಮಿಗಳಿಗೆ ಇದನ್ನ ಅನುಕೂಲವಾದಂಥ ಒಂದು ವಿನ್ಯಾಸ ಅಂಥೇಳಿ ಪದ್ಮಾಸನ ಎಂಬುದಾಗಿ ಕರೀತಾರೆ ಅಂಥೇಳಿ ಪದ್ಮಾಸನದಲ್ಲಿ ಈ ರೀತಿಯಲ್ಲಿ ನಾಸಿಕಾಗ್ರ ದೃಷ್ಟಿ, ಸಿದ್ಧಾಸನದಲ್ಲಿ ಭ್ರೂಮಧ್ಯ ದೃಷ್ಟಿ, ಹೀಗೆ ಒಂದೊಂದು ವಿಶಿಷ್ಟವಾದ ಆಸನದಲ್ಲಿ ಒಂದೊಂದು ತರಹ ದೃಷ್ಟಿಯನ್ನು ಹೇಳಿದ್ದಾರೆ. ಅದಕ್ಕೆ ಕಾರಣ ಯಾವ ಆಸನ ಶರೀರದ ಯಾವ ಕೇಂದ್ರವನ್ನು ಜಾಗರೂಕಗೊಳಿಸುತ್ತೆ ಮತ್ತು ಕಣ್ಣನ್ನು ಎಲ್ಲಿ ನಿಲ್ಲಿಸಿದರೆ ಅವನ ಅಂತಃಪ್ರಪಂಚದ ಯಾತ್ರೆ ಸುಗಮವಾಗಿ ಚೆನ್ನಾಗಿ ನಡೆಯುತ್ತೆ, ಇದರ ಮರ್ಮವನ್ನು ಬಲ್ಲವರಾಗಿ ಹೀಗೆ ದೃಷ್ಟಿಯನ್ನು ಇಡಬೇಕು ಅಂತ ಒಂದು ವಿಧಾನ ಮಾಡಿದ್ದಾರೆ. ಅದೊಂದು ವಿಜ್ಞಾನ. ಆ ಕ್ರಮವನ್ನು ಅನುಸರಿಸಿ ಕಣ್ಣನ್ನು ಅಲ್ಲಿಗೆ ನಿಲ್ಲಿಸ್ಕೋಬೇಕು. ದಿಶಶ್ಚ ಅನವಲೋಕಯನ್, ಹೀಗೆ ಕಣ್ಣನ್ನು ಅಲ್ಲಿ ನಿಲ್ಲಿಸಿದ್ರೂ ಒಂದು ಕ್ಷಣ ನಿಲ್ಲಿಸಿದೆ, ಆಮೇಲೆ ಒಂದು ಸರಿ ಎಡಗಡೆ ತಿರುಗಿ ನೋಡಿದೆ, ಆಮೇಲೆ ಬಲಗಡೆ ತಿರುಗಿ ನೋಡಿದೆ, ಒಮ್ಮೆ ಮೇಲಕ್ಕೆ ನೋಡಿದೆ, ಒಮ್ಮೆ ಕೆಳಗೆ ನೋಡಿದೆ ಅಂತ ಮಾಡಿದ್ರೆ ಆಗ ಚಾಂಚಲ್ಯ ಅಂತ ಅರ್ಥ. ಆ ಸಮಯದಲ್ಲಿ ಕಣ್ಣು ನಾನಾ ಬೇರೆ ಬೇರೆ ರೀತಿಯಾದ ಮಾನಸಿಕವಾದ ಚಿಂತನೆಗಳನ್ನು ಬೆಳೆಸ್ಬಿಡುತ್ತೆ, ಅದು ಅನುಕೂಲ ಆಗಲ್ಲ. ಆದ್ದರಿಂದ ದಿಶಶ್ಚ ಅನವಲೋಕಯನ್, ಆ ಕಡೆ ಈ ಕಡೆ ನೋಡಬೇಡ ಅಂತ. ಯಾವುದೇ ದಿಕ್ಕನ್ನು ನೋಡಿದ್ರೆ, ಎಡಗಡೆ ನೋಡಿದರೆ ಎಷ್ಟೋ ಅಲೆಗಳು ಹೇಳುತ್ತೆ, ಬಲಗಡೆಗೆ ನೋಡಿದ್ರೆ ಇನ್ನೊಂದು ಕಡೆ ಅಲೆ ಹೇಳುತ್ತೆ, ಮುಂದಕ್ಕೆ ನೋಡಿರೋ ಒಂಥರ, ಮೇಲಕ್ಕೆ ನೋಡಿ ಕೆಳಗಡೆ ನೋಡಿರೋ ಒಂಥರ. ಯಾಕೆಂದರೆ ನಾವು ಕಣ್ಣನ್ನು ಅಷ್ಟು ತರಹ ಬಳಸಿದ್ದೀವಿ. ನಾವು ಬಳಸಿರೋದ್ರಿಂದ ಕೆಳಗೆ ನೋಡಿದಾಗ ನನಗೆ ಯಾವುದೋ ಒಂದು ಸ್ಮರಣೆ ಉಂಟಾಗುತ್ತೆ, ಮೇಲಕ್ಕೆ ನೋಡಿದಾಗ ಇನ್ಯಾವುದ್ರದ್ದು ಒಂದು ಸ್ಮರಣೆ ಉಂಟಾಗುತ್ತೆ, ಎಡಗಡೆ ನೋಡಿದ್ರೆ ನಾನು ಎಡಗಡೆ ಓರೆ ಕಣ್ಣಲ್ಲಿ ಯಾವುದೋ ಒಂದು ನೋಡಿದ್ನಲ್ಲ ಅದು ಸ್ಮರಣೆ ಉಂಟಾಗುತ್ತೆ. ಹಾಗೆ ಬಲಗಡೆಗೆ ಓರೆ ಕಣ್ಣಿಂದ ಏನಾದ್ರು ನೋಡಿದರೆ ಅದು ಸ್ಮರಣೆ ಉಂಟಾಗುತ್ತೆ. ಹೀಗೆ ನಾನಾ ಸ್ಮರಣೆಗಳು ಜಾಗರೂಕವಾಗಿಬಿಡುತ್ತೆ, ಹೊಸ ಹೊಸ ಚಿಂತನೆಗಳು ಬುದ್ಧಿಗೆ ಬರುತ್ತೆ, ಚಿತ್ತವೃತ್ತಿಗಳಲ್ಲೇ ಎದ್ಬಿಡುತ್ತೆ. ಹಾಗಾಗದೇ ಇರಬೇಕಾದ್ರೆ ಅಕ್ಕಪಕ್ಕದಲ್ಲಿ ನೋಡಬೇಡ, ದೃಷ್ಟಿಯನ್ನು ಸಂಪೂರ್ಣವಾಗಿ ಒಂದೇ ಕಡೆಯಲ್ಲಿ ನಿಲ್ಲಿಸು. ಹಾಗಾದಾಗ ನಿನಗೆ ಮನಸ್ಸು ಶಾಂತವಾಗುತ್ತೆ, ಪ್ರಶಾಂತಾತ್ಮ. ಜೊತೆಗೆ ಕೂತ್ಕೊಳ್ಳುವಾಗಲೇ ನನಗೆ ಈ ಪ್ರಾಪಂಚಿಕವಾದ ಯಾವ ವಿಷಯದ ಸಾಧನೆಯೂ ಬೇಕಿಲ್ಲಪ್ಪ, ನನಗೆ ಬೇಕಾಗಿರೋದು ಕೇವಲ ಭಗವಂತನ ದರ್ಶನ ಅನ್ನುವ ಒಂದು ಮನಸ್ಸಿದೆ ಅಂತಾದರೆ ಸಹಜವಾಗೇ ಇಂದ್ರಿಯಗಳು
ಮನಸ್ಸು ಬುದ್ಧಿ ಎಲ್ಲವೂ ಶಾಂತವಾಗಿರುತ್ತೆ. ಪ್ರಕರ್ಷೇಣ ಶಾಂತಃ ಆತ್ಮ ಅಂತಃಕರಣಂ ಯಸ್ಯ, ಯಾವಾತನಿಗೆ ಅಂತಃಕರಣವು ಶಾಂತವಾಗಿರುತ್ತೋ ಅವನು ಪ್ರಶಾಂತಾತ್ಮ ಎಂಬುದಾಗಿ, ಆತ್ಮ ಶಬ್ದಕ್ಕೆ ಅಂತಃಕರಣ ಎಂಬುದಾಗಿ ಅರ್ಥ ಮಾಡ್ತಾರೆ. ಅಂತಃಕರಣ ಅಂದರೆ ಮನಸ್ಸು, ಪ್ರಧಾನವಾಗಿ ಅಹಂಕಾರ, ಬುದ್ಧಿ ಇಷ್ಟನ್ನು ತಗೋಬೇಕು. ಇವು ಮೂರೂ ಶಾಂತವಾಗಿರಬೇಕು. ವಿಗತ ಭೀಹಿ, ಈ ಹಿಂದೆ ಮಾತನಾಡ್ತಾ ನೆನಪಿಸ್ಕೊಂಡೆ, ಭಯವೆಂಬುದು ಇರಬಾರ್ದು. ಅಂದರೆ ಧೀರನಾಗಿರಬೇಕು. ಏನು ಬೇಕಾದರೂ ಬರಲಿ, ನಾನು ಈ ಸಾಧನೆಯನ್ನು ಮಾಡಿಯೇ ಮಾಡ್ತೀನಿ, ಉಳಿತೇನೋ ಹೋಗ್ತೇನೋ, ಯುದ್ಧಕ್ಕೆ ಹೊರಟಿದ್ದೀನಿ, ಯುದ್ಧಕ್ಕೆ ಹೋದಾಗ ಯಾರಾದರೂ 2 ಏಟು ಹಾಕ್ಬಿಟ್ರೆ, ಏನಾದರೂ ಗಾಯ ಆದರೆ, ನನ್ನ ಪರಿಸ್ಥಿತಿ ಅತ್ಯಂತ ಭೀಕರವಾದರೆ, ಯಾವ ಆಲೋಚನೆ ಇರಬಾರ್ದು, ಇರೋಕ್ಕೆ ಸಾಧ್ಯ ಇಲ್ಲ. ಇದ್ದರೆ ಅವನು ಯೋಧನಾಗ ಆಗೋಕ್ಕೆ ಸಾಧ್ಯ ಇಲ್ಲ. ಬೇಕಾದ್ದಾಗಲಿ, ಅಲ್ಲೇ ಮಡಿಯೋದಕ್ಕೂ ನಾನು ಸಿದ್ಧವಾಗಿದ್ದೀನಿ ಅನ್ನೋ ಮನಸ್ಸಿನ ಹೊರಟ್ರೆ ಮಾತ್ರ ಅವನು ಯೋಧನಾಗ್ತಾನೆ. ಅದೇ ರೀತಿಯಲ್ಲಿ ಇಲ್ಲೂ ಒಂದು ಯೋಗ ಸಾಧನೆಯಲ್ಲೂ ಯೋಧನಂತೆ ಅವನು ಹೊರಡಬೇಕಾಗಿದೆ. ಆದ್ದರಿಂದ ಅವನಿಗೆ ಭಯ ಎಂಬುದು ಇರಬಾರ್ದು. ಅಂತಃಪ್ರಪಂಚದ ಅನುಭವಗಳು ಯಾವ ರೀತಿಯಾದ್ದು ಬೇಕಾದ್ರೂ ಇರಲಿಯಪ್ಪ, ಅಲ್ಲಿ ಸುಖ ದುಃಖಗಳು ಏನು ಬೇಕಾದ್ರೂ ಇರಲಿ, ನಾನು ತುದಿ ತಲುಪಲೇಬೇಕು ಅನ್ನೋ ಒಂದು ದೃಢ ನಿಶ್ಚಯ ಅವನಿಗಿರಬೇಕು. ಬ್ರಹ್ಮಚಾರಿ ವ್ರತೆ ಸ್ಥಿತ, ಮತ್ತು ಬ್ರಹ್ಮಚಾರಿಯ ವ್ರತದಲ್ಲಿ ನೆಲೆಸಿರಬೇಕು ಅವನು ಅಂತ. ಬ್ರಹ್ಮಚಾರಿ ವ್ರತ ಅಂದರೆ ಬ್ರಹ್ಮಚರ್ಯ ಅಂತ ಒಂದು ಆಶ್ರಮ, ಆ ಆಶ್ರಮದಲ್ಲಿ ಕೆಲವು ನೀತಿಗಳನ್ನು ಹೇಳಿದ್ದಾರೆ. ಆ ನೀತಿಯನ್ನು ಇಟ್ಕೋಬೇಕು ಅನ್ನೋದು ಒಂದು ಸ್ಥೂಲವಾದ ಅರ್ಥ. ಬ್ರಹ್ಮಚರ್ಯಂ ಗುರು ಶುಶ್ರೂಷ ಭಿಕ್ಷಾನ್ನ ಭುಕ್ತ್ಯಾದಿಹಿ, ಗುರು ಶುಶ್ರೂಷೆ ಮಾಡೋದು, ಭಿಕ್ಷೆ ಎತ್ತಿ ತಂದ ಅನ್ನವನ್ನು ಗುರುವಿಗೆ ಸಮರ್ಪಣೆ ಮಾಡಿ ಗುರು ಕೊಟ್ಟ ಪ್ರಸಾದ ರೂಪವಾದ ಆಹಾರವನ್ನು ತನ್ನ ದೇಹಧಾರಣೆಗೆ ಬೇಕಾಗುವಂತೆ ಬಳಸುವಂಥದ್ದು, ಇದೇ ಮೊದಲಾಗಿ ಅದನ್ನು ಬ್ರಹ್ಮಚರ್ಯ ಆಶ್ರಮದ ನಿಯಮಗಳು ಅಂತ ಹೇಳಿದ್ದಾರೆ. ಛತ್ರಿಯನ್ನು ಧಾರಣೆ ಮಾಡಬಾರ್ದು, ಪಾದರಕ್ಷೆಯನ್ನು ಹಾಕ್ಕೋಬಾರ್ದು, ಭೂಮಿಯಲ್ಲಿ ಶಯನ ಮಾಡಬೇಕು, ಮಂಚ ಪರ್ಯಂಕ ಅವುಗಳಲ್ಲಿ ಶಯನ ಮಾಡಬಾರ್ದು ಇತ್ಯಾದಿಯಾಗಿ. ಇದಕ್ಕೆಲ್ಲ ಬ್ರಹ್ಮಚರ್ಯದ ನಿಯಮ ಅಂತ ಕರೆಯೋದಕ್ಕೆ ಕಾರಣ, ಬ್ರಹ್ಮದ ಕಡೆಗೆ ನಡವಳಿಕೆ ಇದೆ ಅವನಿಗೆ ಅಂತಾದರೆ, ಅವನು ಮನಸ್ಸು ಬುದ್ಧಿ ಇಂದ್ರಿಯಗಳನ್ನೆಲ್ಲ ಆ ಕಡೆಗೆ ತೊಡಗಿಸ್ತಾ ಇದ್ದಾನೆ ಅಂತಾದರೆ, ಆಗ ಈ ನಿಯಮಗಳೆಲ್ಲ ಇದ್ದರೆ ಮಾತ್ರ ಆ ಕಾರ್ಯ ಯಶಸ್ವಿಯಾಗುತ್ತೆ, ಫಲಪ್ರದವಾಗುತ್ತೆ. ಈ ನಿಯಮಗಳಿಲ್ಲ ಅಂತಾದರೆ ಅವನ ಮನಸ್ಸನ್ನು ಬ್ರಹ್ಮದಲ್ಲಿ ನಿಲ್ಲಿಸಬೇಕು ಅಂತ ಅಂದ್ಕೋತಾನೆ, ಆದರೆ ಒಂದು ಕ್ಷಣವೂ ಮನಸ್ಸು ಬ್ರಹ್ಮದಲ್ಲಿ ನಿಲ್ಲೋಲ್ಲ. ನಾನೇನು ಮಾಡಲಿ ಅಂತ ಪರದಾಡುವಂತೆ ಆಗಿಬಿಡುತ್ತೆ. ಆದ್ದರಿಂದ ಆ ಬ್ರಹ್ಮಚರ್ಯ ಸಿದ್ಧಿಗೋಸ್ಕರವಾಗಿ ಅನೇಕ ನಿಯಮಗಳನ್ನು ಹೇಳಿದ್ದಾರೆ. ಆ ನಿಯಮಗಳನ್ನು ಇಟ್ಕೋಬೇಕು ಅಂತ ಅರ್ಥ. ಇದು ಜೊತೆಗೆ ಅತ್ಯಂತ ಮುಖ್ಯವಾದದ್ದು, ಪುರುಷನಿಗೆ ಸ್ತ್ರೀ ವಿಷಯವಾದ ಆಸಕ್ತಿ, ಸ್ತ್ರೀಗೆ ಪುರುಷ ವಿಷಯವಾದ ಆಸಕ್ತಿ ಎಂಬುದೇನಿದೆ, ಇದು ಒಂದು ಪ್ರವೃತ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗುವಂತಹ ತೀವ್ರವಾದಂತಹ ಒಂದು ಅಂಟದು. ನಿವೃತ್ತಿ ಮಾರ್ಗದಲ್ಲಿ ಮುಂದಕ್ಕೆ ಸಾಗುತ್ತಾ ಹೋದಾಗ ಧ್ಯಾನ, ಆತ್ಮಸಾಕ್ಷಾತ್ಕಾರ ಇವೆಲ್ಲ ಆಗುತ್ತೆ. ಅದಕ್ಕೆ ವಿರುದ್ಧವಾದದ್ದು ಪ್ರವೃತ್ತಿ ಮಾರ್ಗ ಎಂಬುದು. ಹಾಗಿರುವಾಗ ಪ್ರವೃತ್ತಿ ಮಾರ್ಗವನ್ನು ಬೆಳೆಸೋಕೆ ಬೇಕಾಗುವಂತಹ ಸ್ತ್ರೀ ಪುರುಷರ ಪರಸ್ಪರಾನುರಾಗದ ಒಂದು ಹೆಜ್ಜೆ ಒಂದು ಕಿಂಚಿತ್ತೂ ಆ ಸಮಯದಲ್ಲಿ ಇರಬಾರ್ದು ಅಂತ ಅರ್ಥ. ಅಂದರೆ ಪುರುಷನಿಗೆ ಸ್ತ್ರೀಯ ಸಂಬಂಧವಾದಂಥ ಆಸಕ್ತಿಯಿಂದ ಹುಟ್ಟುವ ನಡೆಗಳು, ಸ್ತ್ರೀಗೆ ಪುರುಷನ ಸಂಬಂಧವಾದಂಥ ಆಸಕ್ತಿಯಿಂದ ಹುಟ್ಟುವ ನಡೆಗಳು ಎರಡೂ ಇರಬಾರ್ದು. ಅದನ್ನು ಅಷ್ಟಾಂಗ ಅನ್ನೋ ಹೆಸರಿನಲ್ಲಿ ಹೇಳಿ ಒಂದು ಸ್ತ್ರೀ ಪುರುಷರ ಸಂಬಂಧವನ್ನು ಮೈಥುನ ಅಂತ ಕರೆದು ಅದು 8 ಅಂಗಗಳಿಂದ ಕೂಡಿರುತ್ತೆ ಎಂಬುದಾಗಿ ವರ್ಣಿಸ್ತಾ ಇದ್ದಾರೆ. ಆ 8 ಅಂಗದಲ್ಲಿ ಯಾವುದೇ ರೀತಿಯಾದಂಥ ಒಂದು ಅಂಗವೂ ಇರಬಾರ್ದು. ಹಾಗಿದ್ದರೆ ಅದು ಶುದ್ಧವಾದ ಬ್ರಹ್ಮಚರ್ಯ ಎಂಬುದಾಗಿ ಕರೆಯುವಂಥದ್ದು ಉಂಟು. ಆ 8 ಅಂಗ ಯಾವುದು ಅಂತ ಕೇಳಿದರೆ, ಸ್ಮರಣಂ ಕೀರ್ತನಂ ಕೇಲಿಹಿ. ಸ್ಮರಣ, ಒಬ್ಬ ಪುರುಷ ಯಾವುದೋ ಸ್ತ್ರೀಯನ್ನು ಸ್ಮರಣೆ ಮಾಡ್ಕೋತಾನೆ. ಕೀರ್ತನಂ, ಅವಳ ಬಗ್ಗೆ ಕೀರ್ತನೆ ಮಾಡ್ತಾನೆ. ಇದು ಸ್ತ್ರೀಯು ಪುರುಷನ ಬಗ್ಗೆನೂ ಮಾಡ್ಬೋದು, ಪುರುಷ ಸ್ತ್ರೀ ಬಗ್ಗೆನೂ ಮಾಡ್ಬೋದು. ಇಬ್ಬರಿಗೂ ಬ್ರಹ್ಮಚರ್ಯ ಆಶ್ರಮ ಉಂಟು, ಸ್ತ್ರೀಗೂ ಉಂಟು, ಪುರುಷನಿಗೂ ಉಂಟು. ಸ್ತ್ರೀಯು ಬ್ರಹ್ಮಚರ್ಯ ಆಶ್ರಮದ ನಿಯಮವನ್ನು ಚೆನ್ನಾಗಿ ಅನುಸರಿಸ್ತಾ ಇದ್ದಾಳೆ ಅಂದರೆ ಅವಳು
ಸಮಾಧಿಯ ಕಡೆಗೆ ಹೋಗೋದಕ್ಕಾಗತ್ತೆ, ಸಿದ್ಧಿಯನ್ನು ಪಡೆಯೋಕ್ಕಾಗತ್ತೆ, ಆತ್ಮದರ್ಶನ ಮಾಡೋಕ್ಕಾಗತ್ತೆ. ಬ್ರಹ್ಮಚರ್ಯ ನಿಯಮವನ್ನು ಕೈ ಬಿಟ್ಟಿದ್ದಾಳೆ ಅಂತಾದರೆ ಏನೇನು ಪ್ರಯತ್ನ ಪಟ್ಟರು ಆ ಕಡೆ ಹೋಗೋಕ್ಕೆ ಸಾಧ್ಯವೇ ಆಗೋಲ್ಲ. ಅದರಿಂದ ಸ್ತ್ರೀಗೂ ಉಂಟು, ಪುರುಷನಿಗೂ ಉಂಟದು. ಸ್ಮರಣೆ ಮಾಡ್ಕೊಳ್ಳೋದು, ಕೀರ್ತನಂ ಕೊಂಡಾಡೋದು, ಸ್ತ್ರೀಯು ಪುರುಷನನ್ನು ಕೊಂಡಾಡೋದು, ಪುರುಷ ಸ್ತ್ರೀಯನ್ನು ಪ್ರತ್ಯಕ್ಷ ಪರೋಕ್ಷವಾಗಿ ಕೊಂಡಾಡುವಂಥದ್ದು. ಕೇಲಿ ಯಾವುದಾದ್ರು ರೀತಿಯಾದ ಆಟ ಆಡೋದು, ಪುರುಷ ಸ್ತ್ರೀ ಜೊತೆಗೆ ಆಟ ಆಡೋಕ್ಕೆ ಹೋಗೋದು, ಸ್ತ್ರೀಯು ಪುರುಷನ ಜೊತೆಗೆ ಯಾವುದೋ ಕ್ರೀಡೆಯನ್ನು ಆಡೋದು. ಪ್ರೇಕ್ಷಣಂ ಯಾವುದೋ ರೀತಿಯಲ್ಲಿ ಆಗಾಗ ನೋಡೋದಕ್ಕೆ ಇಷ್ಟಪಡೋದು, ಅವನು ಅವಳನ್ನು ನೋಡೋದಕ್ಕೆ ಇಷ್ಟಪಡೋದು. ಗುಹ್ಯ ಭಾಷಣ ಏಕಾಂತವಾದ ಜಾಗದಲ್ಲಿ ಮಾತುಕತೆಗೆ ಪ್ರಯತ್ನ ಪಡುವಂಥದ್ದು. ಸಂಕಲ್ಪ ಮತ್ತು ಮನಸ್ಸಿನಲ್ಲಿ ಒಂದು ಚಿಂತನೆ, ನಾನು ಹೀಗೆ ಇವಳ ಜೊತೆಗೆ ಹೀಗೆ ರಮಿಸಬೇಕು, ಹೀಗೆ ಇವನ ಜೊತೆಗೆ ನಾನು ರಮಿಸಬೇಕು ಅನ್ನೋ ರೀತಿಯಾದಂಥ ಮನಸ್ಸಿನ ಒಂದು ರೂಪರೇಷೆ, ಅದು ಸಂಕಲ್ಪ. ಅದಾದಮೇಲೆ ಅಧ್ಯವಸಾಯ ಅಂದರೆ ಆ ಸಂಕಲ್ಪವನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಬೇಕಾಗೋ ಉತ್ಸಾಹ, ಅದು ಬೇಕಾದಾಗಲಿ ನಾನು ಇವತ್ತು ಇಂಥ ಕಡೆಯಲ್ಲಿ ಅವಳನ್ನು ಅಥವಾ ಅವನನ್ನು ಸಂಧಿಸ್ತೇನೆ, ಇಂಥ ಮಾತುಕತೆಯನ್ನು ಆಡ್ತೇನೆ ಅನ್ನೋ ರೀತಿಯಾದ ವಿಷಯದಲ್ಲಿ ಉತ್ಸಾಹ. ಕ್ರಿಯಾ ನಿಷ್ಪತ್ತಿರೇವಚ, ಮತ್ತು ಅಂದ್ಕೊಂಡ ಹಾಗೆ ಕಾರ್ಯವನ್ನು ಎಸಗೋದು, ನಡೆಸೋದು. ಹೀಗೆ ಒಟ್ಟು 8 ಅಂಗಗಳಿಂದ ಕೂಡಿದೆಯಂತೆ. ಇದಕ್ಕೆ ಮೈಥುನ ಅಂತ ಕರೀತಾರೆ. ಮೈಥುನ ಅಂದರೆ ಸ್ತ್ರೀ ಪುರುಷರು ಒಟ್ಟುಗೂಡುವುದು ಅಂತ ಅರ್ಥ. ಆ ಒಟ್ಟುಗೂಡೋದ್ರಲ್ಲಿ ಇಷ್ಟು ಹೆಜ್ಜೆಗಳು ಏರ್ಪಡ್ತಾ ಹೋಗುತ್ತೆ. ಅದರಿಂದ ಇದಿಷ್ಟನ್ನು ಒಂದೊಂದು ಅಂಗ ಎಂಬುದಾಗಿ ಕರೆದಿದ್ದಾರೆ. ಇಂಥದ್ದು ಯಾವುದೂ ಇರಬಾರ್ದು, ಇದು ಯಾವುದೂ ಇಲ್ಲದೆ ಹೋದರೆ ಆಗ ಅದಕ್ಕೆ ಬ್ರಹ್ಮಚರ್ಯ ಎಂಬುದಾಗಿಯೂ ಕರೆದಿರೋದು ಉಂಟು. ಆದರೆ ಇಲ್ಲಿ ಪ್ರಸ್ತುತದಲ್ಲಿ ಬ್ರಹ್ಮಚರ್ಯ, ಆಶ್ರಮದ ಬ್ರಹ್ಮಚರ್ಯ ಅಂತ ತಗೋಬಾರ್ದು. ಕಾರಣ, ಒಬ್ಬ ಬ್ರಹ್ಮಚಾರಿಯೂ ಆತ್ಮಸಾಧನೆ ಮಾಡ್ಬೋದು, ಒಬ್ಬ ಗೃಹಸ್ಥನೂ ಮಾಡೋದಕ್ಕೆ ಅವಕಾಶ ಇದೆ. ವಾನಪ್ರಸ್ಥ, ಸನ್ಯಾಸಿ ಎಲ್ಲರೂ ಬ್ರಹ್ಮ ಸಾಧನೆಯನ್ನು ಮಾಡೋದಕ್ಕೆ ಅಧಿಕಾರ ಉಳ್ಳವರೇನೆ. ಆದ್ದರಿಂದ ಆಯಾ ಆಶ್ರಮಾನುಗುಣವಾಗಿ ಬ್ರಹ್ಮಚರ್ಯವನ್ನು ಹೇಗಿಟ್ಕೋಬೇಕು ಹಾಗಿಟ್ಕೋಬೇಕು ಅಂತ ಅರ್ಥ ಮಾಡ್ಕೋಬೇಕು. ಅಂದರೆ ಒಬ್ಬ ಬ್ರಹ್ಮಚರ್ಯ ಆಶ್ರಮದಲ್ಲಿದ್ದಾನೆ ಅನ್ನೋ ಸ್ಥಿತಿಲಿದ್ದಾಗ ಇಲ್ಲಿ ಹೇಳಿರುವಂಥ 8 ಅಂಗಗಳು ಅವನಲ್ಲಿ ಘಟಿಸಬಾರ್ದು. ಸ್ಮರಣ, ಕೀರ್ತನ, ಕೇಲಿ, ಪ್ರೇಕ್ಷಣ, ಗುಹ್ಯ ಭಾಷಣ, ಸಂಕಲ್ಪ, ಅಧ್ಯವಸಾಯ, ಕ್ರಿಯಾ ನಿಷ್ಪತ್ತಿ, ಈ ರೀತಿಯಾದ ಯಾವುದೇ ಒಂದಂಗವೂ ಘಟಿಸಬಾರ್ದು. ಇದು ಬ್ರಹ್ಮಚರ್ಯ ಆಶ್ರಮದ ನಿಯಮ. ಅದೇ ಗೃಹಸ್ಥನಾಗಿದ್ದರೆ, ಗೃಹಸ್ಥ ತನ್ನ ಗೃಹಿಣಿಯ ಜೊತೆಗೆ, ಆ ಗೃಹಿಣಿ ತನ್ನ ಪತಿಯ ಜೊತೆಗೆ ಅವರು ಪರಸ್ಪರವಾಗಿ ಸತ್ಸಂತತಿಗೋಸ್ಕರವಾಗಿ ಕಾಲ, ದೇಶ, ಸನ್ನಿವೇಶ ಇವುಗಳನ್ನೆಲ್ಲ ಅರಿತು ಆದರ್ಶವಾಗಿ ಒಂದು ದಾಂಪತ್ಯ ಜೀವನವನ್ನು ಮಾಡೋದಕ್ಕೆ ಹಕ್ಕಿದೆ. ಅದನ್ನು ಬ್ರಹ್ಮಚರ್ಯಕ್ಕೆ ವಿರೋಧಿ ಎಂಬುದಾಗಿ ಕರೆಯೋಲ್ಲ. ಅದು ಬ್ರಹ್ಮಚರ್ಯಕ್ಕೆ ಹೊಂದ್ಕೊಂಡಂತಹ ಒಂದು ನಡೆಯೋದು. ಹಾಗೆ ವಾನಪ್ರಸ್ಥಾಶ್ರಮದಲ್ಲಿ ಪತ್ನಿಯ ಜೊತೆಗೆ ಅವನು ಇರ್ತಾನೆ, ಆದರೆ ಅವನಿಗೆ ವಿಶೇಷವಾಗಿ ಆಸಕ್ತಿ ಆ ಕಡೆಗೆ ಇರೋಲ್ಲ ಅವನಿಗೆ, ಆದರೆ ಜೊತೆಗೆ ಇರ್ತಾಳೆ ಆಕೆಯೂ ಸಹ ಅನ್ನೋ ಸನ್ನಿವೇಶ ಉಂಟು. ಹಾಗೆ ಸನ್ಯಾಸ ಅಂದಾಗ ಅದು ಯಾವುದೂ ಇಲ್ಲ, ಒಂಟಿಯಾಗಿ ತಾನು ಕೇವಲ ಪ್ರಣವಧ್ಯಾನ ಪಾರಾಯಣನಾಗಿ ಜೀವನ ಮಾಡುವಂಥ ಒಂದು ಸ್ಥಿತಿ ಅದು. ಹೀಗೆ ಬ್ರಹ್ಮಚರ್ಯ ಎಂಬುದು ಬ್ರಹ್ಮಚರ್ಯ ಆಶ್ರಮದಲ್ಲೂ ಉಂಟು, ಗೃಹಸ್ಥನಿಗೂ ಉಂಟು, ವಾನಪ್ರಸ್ಥನಿಗೂ ಉಂಟು, ಸನ್ಯಾಸಿಗೂ ಉಂಟು. ಬ್ರಹ್ಮಚರ್ಯ ಆಶ್ರಮ ಅನ್ನೋದು ಮಾತ್ರ ಅದು ಆ ವಯಸ್ಸಿನಲ್ಲಿ ಗೃಹಸ್ಥನಾಗೋದಕ್ಕೆ ಪೂರ್ವದಲ್ಲಿರುವಂಥ ಒಂದು ವಿಶಿಷ್ಟವಾದ ಅವಸ್ಥೆ, ಆ ಸಮಯದಲ್ಲಿರುವಂಥದ್ದು ಬ್ರಹ್ಮಚರ್ಯ ಆಶ್ರಮ. ಇಲ್ಲಿ ಬ್ರಹ್ಮಚಾರಿ ವ್ರತೆ ಸ್ಥಿತ ಅಂತಂದಾಗ ಬ್ರಹ್ಮಚಾರಿಯ ವ್ರತದಲ್ಲಿ ಇರಬೇಕು ಅಂತಂದರೆ ಬ್ರಹ್ಮಚರ್ಯ ಆಶ್ರಮದಲ್ಲಿದ್ದಾಗ ಒಂದು ವ್ರತ, ಗೃಹಸ್ಥಾಶ್ರಮದಲ್ಲಿದ್ದಾಗ ಒಂದು ವ್ರತ, ವಾನಪ್ರಸ್ಥಾಶ್ರಮದಲ್ಲಿದ್ದಾಗ ಅದಕ್ಕೆ ಹೊಂದ್ಕೊಳ್ಳುವಂಥ ಒಂದು ವ್ರತ, ಸನ್ಯಾಸಿಯಾದವನಿಗೂ ಅದೇ ರೀತಿಯಲ್ಲಿ ಒಂದು ವ್ರತ ಇದೆ. ಅವನು ಹೀಗೇ ಇರಬೇಕು ಅಂತ ಒಂದು ನೀತಿ ನಿಬಂಧನೆ ಇದೆ. ಅದಷ್ಟು ಕೂಡ ಅವನಿಗೆ ಬ್ರಹ್ಮಚರ್ಯ ಸಿದ್ಧಿಗೆ ಬೇಕಾಗುವ ಒಂದು ನೀತಿ ಅದು. ಅವನಿಗೆ ಬ್ರಹ್ಮಚರ್ಯ ಅಂದರೆ ಬ್ರಹ್ಮದ ಕಡೆಗೆ ಸಾಗಿ ಬ್ರಹ್ಮದಲ್ಲೇ ನೆಲೆ ನಿಲ್ಲುವಂಥದ್ದು, ಹಾಗಿಟ್ಕೋಬೇಕು ಅಂತ ಅರ್ಥ. ನಂತರ ಮನಸ್ಸಂಯಮ್ಯ, ಮನಸ್ಸನ್ನು ಸಂಯಮನಕ್ಕೆ ತಂದುಕೊಂಡು, ಹತೋಟಿ ತಂದುಕೊಂಡು, ಅಂದರೆ ಬೇರೆ ವ್ಯವಹಾರಗಳನ್ನೆಲ್ಲ ಬಿಟ್ಟು, ಮಚ್ಚಿತ್ತ ಕೃಷ್ಣ ಹೇಳ್ತಾರೆ, ಮತ್ತು ಮಯಿ ಪರಮೇಶ್ವರೇ ಚಿತ್ತಂ ಯಸ್ಯ ಸಹ, ನನ್ನಲ್ಲಿ ಅಂದರೆ ಪರಾತ್ಪರ ತತ್ವದಲ್ಲಿ ಯಾರಿಗೆ ಚಿತ್ತ ಇದೆಯೋ ಅವನು ಮತ್ತು ಚಿತ್ತ, ನನ್ನಲ್ಲಿಟ್ಟ ಚಿತ್ತವುಳ್ಳವನು ಅಂತ ಅರ್ಥ. ಚಿತ್ತ ಅವನಲ್ಲಿ ಇಡೋದು ಮಾತ್ರ ಅಲ್ಲದೆ ಮತ್ ಪರಹ, ಅಹಂ ಪರಹ ಯಸ್ಯ ಸಹ ಮತ್ ಪರಹ ಅಂತ.
ಅಹಂ ನಾನೇ, ನಾನೇನಕ್ಕಿಲ್ಲಿ ಪರತತ್ವ ಅಂತ ಅರ್ಥ, ಕೃಷ್ಣನೇ ಅಂತ ಅರ್ಥ. ಪರಹ ಅಂದರೆ ಪರಮಶ್ರೇಷ್ಠನು, ಯಾರಿಗೋ ಅವನು ಮತ್ಪರಹ ಎಂಬುದಾಗ್ತಾನೆ. ಅಂದರೆ ಯಾರು ಕೃಷ್ಣನಿಗಿಂತ ದೊಡ್ಡವನು ಇನ್ನೊಬ್ಬಿಲ್ಲ, ಅಥವಾ ಪರಮಾತ್ಮನಿಗಿಂತ ದೊಡ್ಡವನು ಇನ್ನೊಬ್ಬ ಇಲ್ಲ, ಜೀವನದಲ್ಲಿ ಸಾಧಿಸಿದರೆ ಅವನನ್ನು ಸಾಧಿಸಬೇಕು, ಅದು ಬಿಟ್ಟು ಇನ್ನೊಂದನ್ನಲ್ಲ ಅಂತ ಯಾರು ಬುದ್ಧಿಯಿಂದ ಭಾವಿಸ್ತಾ ಇರ್ತಾನೋ ಅವನನ್ನು ಈ ಪದದಿಂದ ಹೇಳ್ತಾ ಇದ್ದಾರೆ, ಮತ್ಪರಹ ಅಂತ. ಅಲ್ಲಿ ಮಚ್ಚಿತ್ತಃ ಅಂತ ಒಂದು ಕಡೆಯಲ್ಲಿ ಹೇಳಿದರು, ಇನ್ನೊಂದು ಕಡೆಯಲ್ಲಿ ಮತ್ಪರಹ ಅಂತ ಇನ್ನೊಂದು ಭಾಷೆಯನ್ನು ಬಳಸ್ತಾ ಇದ್ದಾರೆ. ಎರಡಕ್ಕೂ ಒಂದು ಅಂತರ ಇದೆ. ಈಗ ಯಾರೋ ಒಬ್ಬ ಕೆಲಸ ಮಾಡ್ತಾಯಿದ್ದಾನೆ ಅಂತ ಇಟ್ಕೊಂಡ್ರೆ, ಕೆಲಸದಲ್ಲಿ ತಲ್ಲೀನನಾಗಿದ್ದಾನೆ ಅಂತಿದ್ದರೆ ಅವನು ಕಾರ್ಯದಲ್ಲಿ ಮನಸ್ಸನ್ನು ಕೊಟ್ಟವನಾಗಿದ್ದಾನೆ ಅಂತ ಅದನ್ನು ಕರಿಬೋದು. ಆದರೆ ಅವನ ಮನಸ್ಸಿನ ಚಿಂತನೆ ಏನಿರುತ್ತೆ ಅಂದರೆ, ಈ ಕಾರ್ಯ ಎಲ್ಲ ನಾನು ಮುಂದಕ್ಕೆ ಹಣವನ್ನು ಪಡಿಬೇಕಾಗಿದೆ, ಅದಕ್ಕೋಸ್ಕರವಾಗಿ ತುಂಬ ದೊಡ್ಡದು ಯಾವುದಪ್ಪ ಅಂದರೆ ಹಣ ಅಂತಿರುತ್ತೆ ಅದಕ್ಕೆ. ಅವನು ಧನಪರಹ, ಆದರೆ ಕಾರ್ಯಚಿತ್ತ, ಕಾರ್ಯದಲ್ಲಿ ಮನಸ್ಸನ್ನು ಸಂಪೂರ್ಣ ಲಯಗೊಳಿಸ್ಕೊಂಡ್ಯಾನೆ. ಆದರೆ ಕಾರ್ಯ ಬಹಳ ಮುಖ್ಯವೇ, ಧನ ಮುಖ್ಯವೇ ಅಂತ ಕೇಳಿದ್ರೆ ಧನ ಮುಖ್ಯ ಅಂತ ಒಳಗಡೆಗಿದೆ. ಹಾಗೆ ಲೋಕದಲ್ಲಿ ಎಷ್ಟೋ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಾಗ ಆ ಕಾರ್ಯದಲ್ಲಿ ತೊಡಗಿರೋದಿದೆ, ಆದರೆ ಬುದ್ಧಿ ಏನು ಹೇಳುತ್ತೆ ಅಂದರೆ ತುಂಬ ಮುಖ್ಯವಾದದ್ದು ಇದಿದೆ, ಅದನ್ನು ಪಡೆಯೋಕ್ಕೋಸ್ಕರ ಇದು ಅಂತ ಹಾಗೆ ಅಂದ್ಕೊಂಡಾಗ ಅದು ಪರಹ ಅಂತಾಗುತ್ತೆ ಅದು. ಹಾಗೆ ಇಲ್ಲಿ ಒಂದು ಕಡೆ ಇಲ್ಲಿ ಕೃಷ್ಣ ಪರನಾಗಿರಬೇಕು, ಕೃಷ್ಣ ಚಿತ್ತನೂ ಆಗಿರಬೇಕು. ಕೃಷ್ಣನಿಂದ ದೊಡ್ಡದು ಇನ್ನೊಂದು ಇಲ್ಲ ಅನ್ನೋ ಬುದ್ಧಿಯೂ ಇರಬೇಕು, ಪರಮಾತ್ಮನಿಂದ ದೊಡ್ಡದು ಇನ್ನೊಂದು ಇಲ್ಲ ಅನ್ನೋ ಬುದ್ಧಿಯೂ ಇರಬೇಕು ಸದಾಕಾಲದಲ್ಲೂ. ಆ ಕಡೆಗೆ ಸಂಪೂರ್ಣವಾಗಿ ಚಿತ್ತವನ್ನು ಇಟ್ಕೊಂಡು ಇರಬೇಕು, ಇದು ಎರಡೂ ಸೇರಬೇಕು. ಹೀಗಾಗಿ ಯುಕ್ತ ಆಸೀತ, ಒಬ್ಬ ಯುಕ್ತನಾಗಿ ಇರತಕ್ಕದ್ದು. ಯುಕ್ತನಾಗಿ ಅಂದರೆ ಯೋಗಾರೂಢನಾಗಿ ಅಂತ, ಅಂದರೆ ಮನಸ್ಸನ್ನು ಆ ಸಮಾಧಿಯಲ್ಲಿ ನಿಲ್ಲಿಸ್ಕೊಂಡು ನಿರಂತರವಾಗಿ ಅಲ್ಲೇ ಇರೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ತಾತ್ಪರ್ಯ. ಅಂದರೆ ಇದೊಂದು ಪ್ರಯೋಗದ ಭಾಗ. ಒಬ್ಬ ಧ್ಯಾನ ಸಮಾಧಿಗೆ ಏರಬೇಕಾದ್ರೆ ಎಷ್ಟು ರೀತಿಯಾದ ಸಿದ್ಧತೆಯನ್ನು ಇಟ್ಕೋಬೇಕು ಅನ್ನೋ ಬಗ್ಗೆ ಸರಳವಾದ ಭಾಷೆಯಲ್ಲಿ ಸಂಕ್ಷೇಪವಾಗಿ ಒಂದು ವಿವರಣೆಯನ್ನು ಕೊಟ್ಟಂತೆ ಆಗಿದೆ. ಕೃಷ್ಣನ ಮಾತಾದ್ದರಿಂದ ಅತ್ಯಂತ ಆತ್ಮೀಯವಾಗಿ ಭಾವಿಸಬೇಕಾಗಿರುವಂಥ ಮಾತು. ಒಂದೊಂದು ಪದವನ್ನು ಭದ್ರವಾಗಿ ಧರಿಸಿ ಅದನ್ನು ನಮ್ಮ ಸಾಧನೆಯಲ್ಲಿ ಸ್ಮರಿಸಿಕೊಂಡು ನಾನು ಹಾಗಿದ್ದೀನಾ ಅಂತ ಮತ್ತೆ ಮತ್ತೆ ಭಾವಿಸ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತಂದುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಎಂಬುದನ್ನು ಸ್ಮರಣೆ ಮಾಡಿಕೊಳ್ತಾ, ಇಂತಹ ಧ್ಯಾನಪರವಾದ ಜೀವನ ಭಾರತೀಯರಿಗೆ ಮನೆ ಮಾತಾಗಿತ್ತು ಒಂದು ಕಾಲದಲ್ಲಿ ಎಂಬುದಾಗಿ ನಮ್ಮ ಗ್ರಂಥಗಳು ಸಾರುತ್ತವೆ. ಒಬ್ಬೊಬ್ಬನೂ ಸಹ ಒಂದೊಂದು ರೀತಿಯಲ್ಲಿ ತತ್ಪರವಾಗಿ ಧ್ಯಾನ ಮಾಡ್ತಾ ಇದ್ದ ಎಂಬುದಾಗಿ, ಧ್ಯಾನವನ್ನು ಒಂದು ಸಹಜವಾದ ಸಾಧಾರಣ ಧರ್ಮ ಎಂಬುದಾಗಿ ಕರೆದಿದ್ದಾರೆ. ಎಲ್ಲ ಮನುಷ್ಯನೂ ಇಟ್ಕೊಳ್ಳೇಬೇಕಾದಂಥ ಗುಣ ಎಂಬುದಾಗಿ ಅದಕ್ಕೆ ಅರ್ಥ. ಆದರೆ ಇವತ್ತು ಅಂತಹ ಒಂದು ಆದರ್ಶದ ಜೀವನದಿಂದ ನಮ್ಮ ದೂರ ಬಂದುಬಿಟ್ಟಿದ್ದೀವಿ. ಆದರೆ ಮತ್ತೊಮ್ಮೆ ಹಿಂತಿರುಗಿ ಹೋಗೋದಕ್ಕೆ ಸಾಧ್ಯ ಇದೆ, ಅತ್ತ ನಮ್ಮ ಮನಸ್ಸು ಪ್ರವೃತ್ತವಾಗಬೇಕು ಎಂಬುದಾಗಿ ಸ್ಮರಣೆ ಮಾಡಿಕೊಳ್ತಾ, ಈ 4 ಮಾತುಗಳನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧ್ಯ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಅಂತರಂಗದ ಕದವ ತೆರೆದು ನೋಡಯ್ಯ, ಅಂತರಾತ್ಮನು ಇರುವ ಅರಿವ ಮನ ಮಾಡಯ್ಯ. ಅಂತರಂಗದ ಕದವ ತೆರೆದು ನೋಡಯ್ಯ. ಈ ಕಣ್ಣು ಕಾಣದೆ
ತೆರೆದು ನೋಡಯ್ಯ ಸೊಗವಾಗೆ ನಗೆಯೇಕೆ ದುಗುಡದಲ್ಲಿ ಕತಿಯೇಕೆ ಸೊಗವಾದಂತೆ ನೀ ಅರಿತೆಯ ಮನವೇ ನಿನಗಾಗಿ ಜಗವಿದೆಯೋ ಜಗಕ್ಕಾಗಿ ನೀನಿಹೆಯೋ ಒಗಟಿನ ಬಲೆಯನ್ನು ಅರಿವಂತ ನರನಾಗೋ ಅಂತರಂಗದ ಕದವ ತೆರೆದು ನೋಡಯ್ಯ ದೇಹವೇ ದಿವ್ಯ ರಥ ಇಂದ್ರಿಯಗಳೇ ಕುದುರೆ ಜೀವಾತ್ಮ ಸಾರಥಿಯೋ ಬಾಳ ಸಾಗೋತಲಿರೆ ಕಡಿವಾಣ ಬಿಗಿ ಹಿಡಿದು ಮೋಹವನೆಸದೆ ಬಡಿದು ಕಡಿವಾಣ ಬಿಗಿ ಹಿಡಿದು ಮೋಹವನೆಸದೆ ಬಡಿದು ಸತ್ಯ ಮಾರ್ಗದಿ ನಡೆದು ಮನವನೊಂದಡೆ ನಿಲ್ಲಿಸು ಸತ್ಯ ಮಾರ್ಗದಿ ನಡೆದು ಮನವನೊಂದಡೆ ನಿಲ್ಲಿಸು ಅಂತರಂಗದ ಕದವ ತೆರೆದು ನೋಡಯ್ಯ ಅಂತರಾತ್ಮನು ಇರುವ ಅರಿವ ಮನ ಮಾಡಯ್ಯ ಅಂತರಂಗದ ಕದವ ತೆರೆದು